ನಮ್ಮ ಉಪನ್ಯಾಸಕರಿಂದ ಪಡೆಯುವುದರ ಜೊತೆಗೆ ಬಹಳ ಸುಲಭವಾಗಿ ಅಳವಡಿಸಿಕೊಡತಕ್ಕಂಥ ಒಂದು ಕೌಶಲ್ಯವನ್ನು ಸಹ ನಾವು ಬೆಳೆಸ್ಕೊಳ್ಳುತ್ತೇವೆ. ಆದ್ದರಿಂದ ಈ ದಿನ ಈ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ನಾನು ಸ್ವಾಗತವನ್ನ ಬಯಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮವಾದ ಧ್ಯಾನಕ್ಕೆ ನಾವು ಹೋಗೋಣ. ಈ ಧ್ಯಾನದಲ್ಲಿ ಈಗಾಗಲೇ ಪಾಲ್ಗೊಳ್ಳತಕ್ಕಂತಹ ಮಾಸ್ಟರ್ಸ್ ಎಲ್ರಿಗೂ ಗೊತ್ತಿದೆ ನಮ್ಮ ಧ್ಯಾನದ ಒಂದು ನಿಯಮ ಏನು ಅಂತ. ಹಾಗೇನೆ ಧ್ಯಾನಕ್ಕೆ ಕೂತ್ಕೊಳ್ಳಿ. ಎಲ್ಲರೂ ಸಹ ಒಂದು ಲೋಟ ನೀರನ್ನು ಸೇವಿಸಿ ತಮ್ಮ ಕನ್ನಡಕ ಇದ್ದಲ್ಲಿ ಅದನ್ನು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಯಾರಾದರೂ ಕುರ್ಚಿಯ ಮೇಲೆ ಅಥವಾ ಸೋಫಾದ ಮೇಲೆ ಅಥವಾ ಮಂಚದ ಮೇಲೆ ಕೂತಿದ್ದಂಥ ಪಕ್ಷದಲ್ಲಿ ತಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ತಮ್ಮ ಎರಡೂ ಕೈಗಳನ್ನು ಲಾಕ್ ಮಾಡಿ ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಎರಡು ಕಾಲುಗಳನ್ನು ಅಂದರೆ ಕುರ್ಚಿ ಅಥವಾ ಸೋಫಾದ ಮೇಲೆ ಕುಳಿತಿರತಕ್ಕಂಥವರು ಕಾಲನ್ನು ಕೆಳಗೆ ಬಿಟ್ಟಂಥವರು ಎರಡೂ ಕಾಲುಗಳನ್ನು ಲಾಕ್ ಮಾಡಿಕೊಂಡು ಕೂತ್ಕೊಳ್ಳಿ. ಶರೀರದಲ್ಲಿ ಯಾವುದೇ ಬಿಗಿತ ಬೇಡ, ಶರೀರದಲ್ಲಿ ಯಾವುದೇ ಗೊಂದಲ ಬೇಡ. ಆರಾಮವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಹಾಗೇನೆ ಒಂದು ವೇಳೆ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೆಳಗೆ ಕೂತಿರತಕ್ಕಂಥವರು ನೆಲದ ಮೇಲೆ ದಯಮಾಡಿ ಕೂತ್ಕೋಬೇಡಿ. ನೆಲದ ಮೇಲೆ ಒಂದು ಚಾಪೆ ಅಥವಾ ಒಂದು ಮ್ಯಾಟ್ ಅಥವಾ ಯಾವುದಾದ್ರೂ ಬಟ್ಟೆಯನ್ನು ಹಾಕೊಂಡು ಅದರ ಮೇಲೆ ಕೂತ್ಕೊಳ್ಳಿ. ತಮ್ಮ ಕೈಗಳನ್ನು ಲಾಕ್ ಮಾಡಿ ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಳ್ಳಿ. ಧ್ಯಾನ ಮಾಡುವಾಗ ಯಾವುದೇ ಆಲೋಚನೆ ಬೇಡ. ಧ್ಯಾನಕ್ಕೆ ಪ್ರಾರಂಭ ಮಾಡೋಣ. ನಾವು ಎಲ್ಲರೂ ಸಹ ತಮ್ಮ ಎರಡೂ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ. ಕಣ್ಣು ಮುಚ್ಚುವಾಗ ಯಾವುದೇ ಬಿಗಿತ ಬೇಡ, ಶರೀರದಲ್ಲಿ ಸಹ ಯಾವುದೇ ಬಿಗಿತ ಬೇಡ. ರಿಲ್ಯಾಕ್ಸ್ ಆಗಿ ಆರಾಮವಾಗಿ ಎಲ್ಲರೂ ಸಹ ಕುಳಿತುಕೊಂಡು ಧ್ಯಾನಕ್ಕೆ ಹೋಗೋಣ. 30 ನಿಮಿಷಗಳ ಧ್ಯಾನವನ್ನು ಮಾಡೋಣ. 30 ನಿಮಿಷಗಳ ಧ್ಯಾನದಲ್ಲಿ ನಾವು 20 ನಿಮಿಷ ಸಂಗೀತ ಧ್ಯಾನವನ್ನು ಮಾಡೋಣ. ತದನಂತರ 10 ನಿಮಿಷಗಳ ಕಾಲ ನಾವು ಮೌನ ಧ್ಯಾನಕ್ಕೆ ಹೋಗೋಣ. ತದನಂತರ ನಾವು ಸಮಗ್ರ ಜೀವನ ಶೈಲಿಯ ಬಗ್ಗೆ ಉಪನ್ಯಾಸಕರಿಂದ ಮಾಹಿತಿಯನ್ನು ಪಡೆಯೋಣ. ಎಲ್ಲರೂ ಧ್ಯಾನಕ್ಕೆ ರೆಡಿಯಾಗಿ ನೀಡಿದಂತಹ ಮಾರ್ಗಸೂಚಿಯಂತೆ ಧ್ಯಾನಕ್ಕೆ ಕೂತ್ಕೊಳ್ಳಿ. ಅದ್ಭುತವಾದ ಸಂಗೀತದೊಂದಿಗೆ ಧ್ಯಾನವನ್ನ ಮಾಡೋಣ. ಶರೀರದಲ್ಲಿ ಯಾವುದೇ ಬಿಗಿತ ಬೇಡ. ಮುಖದಲ್ಲಿ ಮಂದಹಾಸ ಅಥವಾ ಮುಗುಳ್ನಗೆ ಇರಲಿ. ಯಾವುದೇ ಆಲೋಚನೆ ಬೇಡ. ಕೇವಲ ಎಲ್ಲರ ಗಮನ ತಮ್ಮ ಉಸಿರಿನ ಮೇಲೆ ಇರಲಿ. ಎಲ್ಲರ ಗಮನ ತಮ್ಮ ಉಸಿರಿನ ಮೇಲೆ ಇರಲಿ. ನಾವು ಮಾಡುವ ಧ್ಯಾನ ಆನ ಪಾನ ಸತಿ ಧ್ಯಾನ. ಆನ ಅಂದರೆ ನಾವು ಒಳಗೆ ತೆಗೆದುಕೊಳ್ಳುವ ಉಸಿರು. ಅಪಾನ ಅಂದರೆ ನಾವು ಹೊರಗೆ ಬಿಡುವ ಉಸಿರು. ಇದು ಎರಡನ್ನ ಗಮನಿಸಿದಾಗ ಆಗುವ ಇಲ್ಲವೇ ಸತಿ ಧ್ಯಾನ. ಎಲ್ಲರ ಗಮನ ಕೇವಲ ಉಸಿರಿನ ಮೇಲೆ ಇರಲಿ. ಆಲೋಚನೆಗಳು ಬರುವುದು
ಸಹಜ. ಆಲೋಚನೆಗಳು ಬಂದಲ್ಲಿ ಅದಕ್ಕೆ ಒಂದು ಧನ್ಯವಾದವನ್ನ ಹೇಳಿ ತಾವು ಪುನಃ ತಮ್ಮ ಉಸಿರನ್ನೇ ಗಮನಿಸಿ. ಎಲ್ಲರೂ ಸಹ ಸಂಗೀತದೊಂದಿಗೆ ಧ್ಯಾನವನ್ನ ಮಾಡಿ, ಆಳವಾದ ಧ್ಯಾನವನ್ನ ಮಾಡಿ, ಯಾವುದೇ ಬಿಗಿತ ಆಲೋಚನೆ ಯಾವುದೂ ಇಲ್ಲದೆ ತಮ್ಮ ಉಸಿರಿನ ಮೇಲೆ ಗಮನವನ್ನು ಇಡಿ.
ಕಣ್ಣನ್ನು ಬಿಡಬೇಡಿ. ಇನ್ನು 10 ನಿಮಿಷಗಳ ಕಾಲ ನಾವು ಮೌನ ಧ್ಯಾನ ಅಥವಾ ಸೈಲೆಂಟ್ ಮೆಡಿಟೇಷನ್ ಅನ್ನ ಮಾಡೋಣ. ಯಾರು ಕಣ್ಣು ಬಿಡಬೇಡಿ. ಎಲ್ಲರೂ ಸಹ ಮೌನ ಧ್ಯಾನವನ್ನ ಮಾಡೋಣ. ಯಾರು ಸಹ ಕಣ್ಣನ್ನು ಬಿಡಬೇಡಿ. ಯಾವುದೇ ಆಲೋಚನೆ ಬೇಡ, ಯಾವುದೇ ಬಿಗಿತ ಬೇಡ. ಕೇವಲ ತಮ್ಮ ಉಸಿರಿನ ಮೇಲೆ ತಮ್ಮ ಗಮನ ಇರಲಿ. ಒಂದು ವೇಳೆ ಆಲೋಚನೆ ಬಂದಲ್ಲಿ ಅದಕ್ಕೆ ಒಂದು ಧನ್ಯವಾದವನ್ನ ಹೇಳಿ ಪಕ್ಕಕ್ಕೆ ಸರಿಸಿ ತಾವು ತಮ್ಮ ಉಸಿರಾಟವನ್ನೇ ಗಮನಿಸಿ. ಎಲ್ಲರ ಗಮನ ಕೇವಲ ತಮ್ಮ ಉಸಿರಿನ ಮೇಲೆ ಇರಲಿ. ಎಲ್ಲರ ಗಮನ ಕೇವಲ ತಮ್ಮ ಉಸಿರಿನ ಮೇಲೆ ಇರಲಿ. ಇನ್ನು ಕೇವಲ 5 ನಿಮಿಷಗಳ ಮೌನ ಧ್ಯಾನವನ್ನ ಮಾಡೋಣ. ಎಲ್ಲರ ಗಮನ ತಮ್ಮ ಉಸಿರಿನ ಮೇಲೆ ಇರಲಿ. ನಮ್ಮ ಉಸಿರೇ ನಮ್ಮ ಗುರು. ನಮ್ಮ ಉಸಿರೇ ನಮ್ಮ ಶಕ್ತಿ. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ನಾವೆಲ್ಲರೂ ನಮ್ಮ ಉಸಿರಿನ ಮೇಲೆ ಗಮನವನ್ನ ಇಡೋಣ. ಆಳವಾದ ಮೌನ ಧ್ಯಾನವನ್ನ ಮಾಡೋಣ.
ಇನ್ನು ಕೇವಲ 2 ನಿಮಿಷಗಳ ಮೌನ ಧ್ಯಾನ. ಯಾರೂ ಕಣ್ಣು ಬಿಡಬೇಡಿ. ಇನ್ನು ಕೇವಲ 1 ನಿಮಿಷದ ಧ್ಯಾನ. ಯಾರು ಕಣ್ಣು ಬಿಡಬೇಡಿ. ತಮ್ಮ ಸಂಪೂರ್ಣ ಗಮನ ತಮ್ಮ ಉಸಿರಿನ ಮೇಲೆ ಇರಲಿ. ಕೇವಲ 30 ಸೆಕೆಂಡುಗಳ ಮೌನ ಧ್ಯಾನ. ಯಾರು ಕಣ್ಣು ಬಿಡಬೇಡಿ. ತಮ್ಮ ಉಸಿರನ್ನೇ ಗಮನಿಸಿ. ಕೇವಲ 10 ಸೆಕೆಂಡುಗಳ ಮೌನ ಧ್ಯಾನ. ಯಾರು ಕಣ್ಣು ಬಿಡಬೇಡಿ. ಎಲ್ಲರೂ ಸಹ ನಿಧಾನವಾಗಿ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. ತಮ್ಮ ಗಮನ ಉಸಿರಿನ ಮೇಲೆ ಇರಲಿ. ಇನ್ನು ಕೇವಲ 5 ಸೆಕೆಂಡುಗಳ ಧ್ಯಾನ. 5, 4, 3, 2, 1, 0. ನಿಧಾನವಾಗಿ ಎಲ್ಲರೂ ಸಹ ತಮ್ಮ 2 ಕೈಗಳನ್ನು ಬಿಡಿಸಿ ತಮ್ಮ 2 ಕೈಗಳ ಹಸ್ತವನ್ನ ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಡಿ. ಯಾರು ಕಣ್ಣು ಬಿಡಬೇಡಿ. 5, 4, 3, 2, 1, 0. ಎಲ್ಲರೂ ನಿಧಾನವಾಗಿ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ತಮ್ಮ 2 ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಅದ್ಭುತವಾದ ಸಂಗೀತ ಧ್ಯಾನ ಹಾಗೂ ಮೌನ ಧ್ಯಾನವನ್ನ ಮಾಡಿದ ಎಲ್ಲರಿಗೂ ಸಹ ಧನ್ಯವಾದಗಳು. ಹಾಗೇನೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೂ ಹಾಗೂ ಈ ನಮ್ಮ ದೇಹಕ್ಕೂ ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದವನ್ನ ಹೇಳೋಣ. ಮುಂದಿನ ಕಾರ್ಯಕ್ರಮವಾಗಿ ನಾವು ಇಂದಿನ ಸಮಗ್ರ ಜೀವನ ಶೈಲಿಯ ಬಗ್ಗೆ ಮಾತಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತ ಆಗಿರತಕ್ಕಂತಹ ಜೊತೆಗೆ ನಮಗೆ ಪ್ರತಿದಿನ ಮನೆಮದ್ದಿನ ಮಾಹಿತಿಯನ್ನ ಕಳಿಸತಕ್ಕಂತಹ ಶ್ರೀಮತಿ ಮಧುರಾ ಹೆಗಡೆ. ಶಿವಮೊಗ್ಗದ ಮಲೆನಾಡಿನವರಾಗಿರತಕ್ಕಂಥ ಇವರು ಮನೆ ಮದ್ದಿನಲ್ಲಿ ಪ್ರವೀಣೆಯಾಗಿದ್ದು ಇವತ್ತು ಈ ಮನೆ ಮದ್ದು ಅಂದ್ರೆ ಏನು, ಯಾಕೆ ಬಳಸಬೇಕು ಅಂತ ಹೇಳತಕ್ಕಂತಹ ಮಾಹಿತಿಯನ್ನ ಸವಿವರವಾಗಿ ನೀಡಲಿದ್ದಾರೆ. ಮಧುರಾ ಮೇಡಮ್ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮಗೆ
ಸ್ವಾಗತವನ್ನ ಕೋರುತ್ತೇನೆ. ಓವರ್ ಟು ಯು ಮ್ಯಾಮ್. ಮಧುರಾ ಮ್ಯಾಮ್. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರಗಳು. ಹಾಗೆ ಪತ್ರಿಜಿ ಗುರುಗಳಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ ಹಾಗೂ ರಂಗನಾಥ್ ಸರ್ಗಳಿಗೂ ಕೂಡ ಅನಂತವಾದ ಪ್ರಣಾಮಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ನನ್ನ ಸಣ್ಣ ಉಪನ್ಯಾಸವನ್ನು ಉಪನ್ಯಾಸ ಹೇಳೋದ್ಕಿಂತ ಆರೋಗ್ಯ ಸಂಬಂಧಿಸಿದ್ದು ಒಂದು ಸಣ್ಣ ಉಪನ್ಯಾಸನೇ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಡಿಗೆ ಮನೆ ಎಂಬ ಶ್ರೇಷ್ಠ ಆಸ್ಪತ್ರೆಯೊಳಗೆ ಅಂತ ಇವತ್ತಿನ ಒಂದು ಟಾಪಿಕ್ ನಾನು ತಗೊಂಡಿದ್ದು. ಹೇಗೆ ಅಂತ ನೋಡೋಣ. ಸಾಗುತ್ತಿದೆ ಸಮಯವು ಮತ್ತೊಮ್ಮೆ ಬರದಂತೆ, ಸವೆಯುತ್ತಿದೆ ಆಯಸ್ಸು ವರುಷಗಳ ಕಳೆದಂತೆ, ಸವೆದು ಹೋಗುವ ಮುನ್ನ, ಸತ್ತು ಹೋಗುವ ಮುನ್ನ ಮಾಡಿ ಮುಗಿಸಲೇಬೇಕು ಎಣಿಸಿದ್ದ ಎಲ್ಲ ಕಾರ್ಯಗಳನ್ನ ಎಂಬ ಮಾತನ್ನ ನೆನೆಸ್ಕೊಂಡಾಗ ನಿಜವಾಗ್ಲೂ ಮನ ಸಂಕಟವಾಗುತ್ತೆ. ನಮ್ಮ ಮುಂದೆ ಸಾವಿರ ದಾರಿಗಳು, ಸಾವಿರ ಕಾರ್ಯಗಳು, ಸಾವಿರ ಕನಸುಗಳು, ನೂರಾರು ಆಸೆ ಆಕಾಂಕ್ಷೆಗಳು, ಚಿಲುಮೆಗಳು. ಆದರೆ ಈ ಎಲ್ಲಾ ಆಕಾಂಕ್ಷೆಗಳು ಎಲ್ಲವೂ ಹಾಗೆಯೇ ನಿಲ್ತಿದೆ. ಯಾವ ಕೆಲಸವೂ ಪರಿಪೂರ್ಣವಾಗಿ ಸಾಗ್ತಿಲ್ಲ. ಯಾಕೆ ಹೀಗೆ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ನಮ್ಮ ದೇಹ ನಮ್ಮ ಚಿಂತನೆಗಳ ಮೇಲೆ ನಿಂತಿದೆ. ನಮ್ಮ ಬುದ್ಧಿ ಪರಿಣಾಮಕಾರಿಯಾಗಿ ಪ್ರಹರಿಸ್ತಾ ಇದ್ರು ಮನೋಸ್ಥೈರ್ಯ, ಆತ್ಮಸ್ಥೈರ್ಯ ಹಾಗೂ ಬೌದ್ಧಿಕ ಮಟ್ಟ ಉನ್ನತ ಸ್ಥಾನದಲ್ಲಿ ನಿಂತು ದಾರಿ ತೋರಿಸ್ತಿದ್ರು ಕೂಡ, ನಾವು ಮಾರ್ಗದರ್ಶನ ಇದ್ರೂ ಕೂಡ ದೈಹಿಕ ಅಂಶಗಳು ನಮ್ಗೆ ಸಹಾಯ ಮಾಡ್ತಾ ಇಲ್ಲ. ಅಂದ್ರೆ ನಮ್ಮ ದೇಹ ಸ್ಪಂದಿಸ್ತಾ ಇಲ್ಲ. ಹೀಗಾಗುತ್ತಿದೆ ನಮ್ಮ ಜೀವನ ಪರಿಪೂರ್ಣ ಆರೋಗ್ಯ ಎನ್ನುವಾಗ ಕೇವಲ ಶರೀರ ಮಾತ್ರವಲ್ಲ, ಮನಸ್ಸು ಬುದ್ಧಿ ಸಹ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಎಲ್ಲ ದಿಕ್ಕುಗಳಲ್ಲಿ ನಾವು ಸ್ವಾಸ್ಥ್ಯತೆಯನ್ನು ಪಡೆದಾಗ ನಾವು ಪರಿಪೂರ್ಣ ಆರೋಗ್ಯ ಅಂತ ಅನ್ಸ್ಕೊಳ್ತಾ ಇರ್ತೀವಿ ಮಾಸ್ಟರ್ಸ್. ಅದಕ್ಕಾಗಿ ನಮಗೆ ಪ್ರಕೃತಿಯೂ ಕೂಡ ತುಂಬಾ ಸಹಾಯ ಮಾಡ್ತಾ ಇರ್ತಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಪ್ರಕೃತಿ ನಮಗೆ ಎಷ್ಟು ಕೊಡ್ತಾ ಇದೆಯೋ ಅಷ್ಟು ನಾವನ್ನ ಹಾಳು ಮಾಡ್ತಾ ಇದ್ದೇವೆ. ಅದು ನಮಗೆ ಬಗೆದಷ್ಟು ಕೊಡ್ತಾ ಇದೆ. ಆದ್ರೆ ನಾವು ಅದನ್ನ ನಮ್ಮ ಒಂದು ಭೋಗಕ್ಕೆ, ಆಸೆಗೆ, ಜೀವನಕ್ಕೆ ಅಂದ್ರೆ ಭೋಗ ಜೀವನಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರಕೃತಿಯನ್ನ ಬಲಿಯಾಗ್ತಾ ಇದ್ದೀವಿ. ನಿಜಕ್ಕೂ ಪ್ರಕೃತಿಗೆ ನಾವು ಮಾಡ್ತಿರೋದು ಅನ್ಯಾಯ ಎಷ್ಟು ಸರಿ ನೋಡಿ. ಎಷ್ಟು ವಿಜ್ಞಾನ ತಂತ್ರಜ್ಞಾನ ಎಷ್ಟು ಮುಂದುವರೆದ್ರೂ ಕೂಡ, ವೈದ್ಯಕೀಯ ಪ್ರಗತಿ ನೋಡಿ ಇವಾಗ ಎಷ್ಟೊಂದು ಮುಂದುವರಿದಿದೆ. ಆದ್ರೂ ರೋಗಗಳು ತಪ್ಪಿಲ್ಲ, ಬಾಧೆಗಳು ತಪ್ತಾ ಇಲ್ಲ. ದಿನೇ ಆರೋಗ್ಯ ಹದಗೆಡ್ತಾ ಇದೆ, ರೋಗಗಳು ಜಾಸ್ತಿ ಆಗ್ತಾ ಇದೆ. ಆಸ್ಪತ್ರೆಗಳು ಹೊಸದಾದ ಆಸ್ಪತ್ರೆಗಳು ಹುಡ್ತಾ ಇದೆ. ಎಲ್ಲೆಲ್ಲರಲ್ಲಿ ಮೆಡಿಕಲ್ ಶಾಪ್ಗಳು, ಹೋಗಿ ತಕ್ಷಣಕ್ಕೆ ಬೇಕು ಅಂದ್ರೆ ಮದ್ದು ಇಮ್ಮಿಡಿಯೇಟ್ ಸಿಗ್ತಾ ಇದೆ. ಅಷ್ಟೊಂದು ವೈದ್ಯಕೀಯದಲ್ಲಿ ಪ್ರಗತಿ ಕಾಣ್ತಾ ಇದೆ. ಈ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಇದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಗೆ ಸಂಬಂಧಿಸಿದ ಕಾಯಿಲೆಗಳು ನಮ್ಮನ್ನು ಹೆಚ್ಚು ಕಾಡ್ತಾ ಇದೆ. ಇದಕ್ಕೆ ಕಾರಣ ನಾವು ಪ್ರಕೃತಿಯನ್ನು ವಿಕೃತಗೊಳಿಸ್ತಾ ಇದ್ದೇವೆ. ಪ್ರಕೃತಿ ಸಹಜವಾದ ಆಹಾರವನ್ನು ಸ್ವೀಕರಿಸ್ತಾ ಇಲ್ಲ ಮಾಸ್ಟರ್. ಇವಾಗ ಪ್ರಕೃತಿಗೆ ವಿರುದ್ಧವಾದ ಆಹಾರ ಸೇವಿಸ್ತಾ ಇದ್ದೀವಿ. ಪ್ರಕೃತಿ ನಿಯಮಿತವಾಗಿ ನಾವು ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಿಲ್ಲ. ಯಾಕಂದ್ರೆ ನಮ್ಮ ಜೀವನ ಶೈಲಿ ಈಗ ಅದೇ ತರ ಆಗ್ತಾ ಇದೆ. ನಾವು ಪ್ರಕೃತಿ ಒಂದು ಹೇಳ್ತಾ ಇದೆ, ನಾವು ಒಂದು ಅಳವಡಿಸ್ಕೊಳ್ತಾ ಇದ್ದೀವಿ. ಇದೆಲ್ಲ ಜೀವನ ಪದ್ಧತಿ ನಮ್ಮ ಸುಖವನ್ನೇ ಕುಸಿಸ್ತಾ ಇದೆ. ಇದರಿಂದ ಅನೇಕ ಕಾಯಿಲೆಗಳು, ಮಧುಮೇಹ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ರಕ್ತಹೀನತೆ, ಬೊಜ್ಜು, ನರಗಳ ಸಮಸ್ಯೆ, ಮಂಡಿ ನೋವು, ಮಲಬದ್ಧತೆ, ಇವಾಗಂತೂ ಕಾಮನ್ ಆಗಿರೋದು PCOD, ಸಾಮಾನ್ಯ ಇದೆಲ್ಲ ಕೂಡ ಪ್ರಕೃತಿಯ ದುರ್ಬಳಕೆ ಮಾಡಿಕೊಂಡಿದ್ದರ ಪರಿಣಾಮ ಅಂತ ನಾವು ಹೇಳ್ತೇವೆ. ನಾವು ಪ್ರಕೃತಿಯನ್ನು ಸರಿಯಾಗಿ ಬಳಸಿಕೊಂಡು ಅಂದ್ರನ್ನ ಪ್ರಕೃತಿಯಲ್ಲಿರುವ ವಸ್ತುಗಳನ್ನ ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಸಮತೋಲನದಲ್ಲಿ ಇಟ್ಕೊಂಡಾಗ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ಹಾಗೆ ನಾವು ನಮ್ಮ ಆರೋಗ್ಯವನ್ನು ಅಂದ್ರೆ ಎಷ್ಟು ನಾವು ಕಾಲದವರೆಗೆ ಜೀವಿಸ್ತೀವೋ ಅಲ್ಲಿಯ ತನಕ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬಹುದು ಅಲ್ವಾ ಮಾಸ್ಟರ್?
ಹಾಗಾದ್ರೆ ನಾವು ಪ್ರಕೃತಿಯನ್ನು ಮಾನವನ ಮೊದಲ ವೈದ್ಯ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಪ್ರಕೃತಿನೇ ನಮಗ್ ಮೇನ್. ಪ್ರಕೃತಿಯಿಂದ ನಾವು ಎಷ್ಟು ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇರ್ತೀವಿ. ಗಾಳಿ ಇರ್ಬೋದು, ಗಾಳಿಯಿಂದ ನಮಗ್ ಬದುಕ್ಲಿಕ್ಕಾಗಲ್ಲ. ಮತ್ತೆ ಅಲ್ಲಿನ ಒಂದು ವೈಬ್ರೇಷನ್, ಅಲ್ಲಿನ ಒಂದು ವಾತಾವರಣ, ಅದೆಲ್ಲ ನಮ್ಮ ಜೀವನ ನಿರ್ವಹಣೆಗೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡ್ತಾ ಇರುತ್ತೆ. ಹಾಗಾದ್ರೆ ಮನುಷ್ಯನಿಗೆ ಬೇಕಾದ ಆಹಾರ ಇರ್ಬೋದು, ವಸ್ತ್ರ ಇರ್ಬೋದು, ಔಷಧ ಇರ್ಬೋದು, ದಿನನಿತ್ಯ ಬಳಸುವಂತಹ ಅಂದ್ರೆ ಪದಾರ್ಥಗಳಿರ್ಬೋದು, ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥ ಅವೆಲ್ಲವೂ ಕೂಡ ನಮ್ಗೆ ಎಲ್ಲಿ ಸಿಗ್ತಾ ಇದೆ? ಪ್ರಕೃತಿಯಲ್ಲಿ ಸಿಗ್ತಾ ಇದೆ. ಆದ್ರೆ ಅದನ್ನೆಲ್ಲ ನಾವು ಅನುಭವ, ಪರಿಶೀಲನೆ ಹಾಗೂ ಅದನ್ನ ಬಳಸ್ಕೊಳ್ಳೋದು ರೀತಿ ನಮ್ಗೆ ಗೊತ್ತಾಗ್ತಿಲ್ಲ. ಹಾಗೆ ಅಲ್ಲಿ ಪ್ರಕೃತಿಯಲ್ಲಿ ಸಿಗ್ತಾ ಇರುವಂತ ವಸ್ತುಗಳು ಬಳಸಿಕೊಂಡು ನಾವು ಅಂದ್ರೆ ಹೇಗೆ ಅಂದ್ರೆ ಪ್ರಕೃತಿಯಲ್ಲಿ ಅನೇಕ ವಸ್ತುಗಳು ಸಿಗ್ತಾ ಇದೆ, ಅದನ್ನು ನಾವು ದಿನನಿತ್ಯ ಆಹಾರದಲ್ಲಿ ಕೂಡ ಬಳಸ್ಬೋದು. ಇಲ್ಲ ಅಂದ್ರೆ ಸಂಗ್ರಹಣೆ ಕೂಡ ನಾವು ಮಾಡಬಹುದು. ಬೇಕಾದಷ್ಟು ಆಹಾರ ಪದ್ಧತಿ ನಮ್ಮ ಪ್ರಕೃತಿಯ ಅದನ್ನೆಲ್ಲ ನಾವು ಸಂಗ್ರಹಣೆ ಮಾಡ್ಬೋದು. ಆ ಸಂಗ್ರಹಣೆ ಮಾಡಿ ಉದಾಹರಣೆ ಇರ್ಬೋದು, ತುಳಸಿ ಇರ್ಬೋದು, ಅರಿಶಿಣ ಇರ್ಬೋದು, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಆಮೇಲೆ ದಾಲ್ಚಿನ್ನಿ ಇರ್ಬೋದು, ಕಾಳುಮೆಣಸುಗಳು, ಅಂದ್ರೆ ಅನೇಕ ಇದೆ ಪದಾರ್ಥಗಳು, ಸಾಂಬಾರ ಪದಾರ್ಥಗಳು ಅಂತ ನಾವ್ ಏನ್ ಹೇಳ್ತೀವ ಅದೆಲ್ಲ ಪ್ರಕೃತಿಯಿಂದಲೇ ಸಿಗುವಂತದ್ದು. ಅವುಗಳನ್ನೆಲ್ಲ ನಾವು ಈಗ ಪ್ರಕೃತಿ ನಾಶ ಮಾಡಿದಂತ ನಮಗದು ಅಂದ್ರೆ ಸಿಗ್ತಾ ಇಲ್ಲ, ನಮಗೆ ಬೇಕಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಅದನ್ನು ನಾವು ಸಂಗ್ರಹಣೆ ಮಾಡ್ಕೊಂಡು ನಾವು ಹೇಗೆ ನಮ್ಮ ಆರೋಗ್ಯದ ಮೇಲೆ ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀನಿ. ಅದನ್ನು ಈಗ ತಲೆಮಾರಿಂದ ನಮ್ಮ ಅಜ್ಜಿಯಂದಿರ್ಬೋದು ಅವರೆಲ್ಲ ಬಳಸ್ಕೊಳ್ತಾ ಬಂದಿದ್ದಾರೆ. ಅವರು ಬಳಸ್ಕೊಂಡು ಅವ್ರ ಆರೋಗ್ಯವನ್ನು ತುಂಬಾ ಅತ್ಯುತ್ತಮವಾಗಿ ಕಾಪಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾದ್ರೆ ನಾವು ಪ್ರಕೃತಿಯಲ್ಲಿ ಸಿಗುವಂತ ವಸ್ತುಗಳನ್ನು ಬಳಸ್ಕೊಂಡು ಮನೆಯಲ್ಲಿ ಹೇಗೆ ಔಷಧವನ್ನು ತಯಾರು ಮಾಡ್ಕೊಳ್ಬೋದು ಅಂತ ನಾವು ನೋಡೋಣ. ನಿಮ್ಗೆ ಗೊತ್ತು ಮಾಸ್ಟರ್ಸ್, ಪ್ರತಿಯೊಬ್ಬರು ಮನೆಯಲ್ಲೂ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದೇ ಇರುತ್ತೆ. ಅಯ್ಯೋ ನನಗ್ ಕಾಲಿನ ನೋವಿದೆ, ಮಂಡಿ ನೋವಿದೆ, ಇವತ್ತು ಯಾಕೋ ಗಂಟ್ಲು ನೋವು, ಶೀತ ಬಂದಿದೆ, ಮೈ ತುರ್ಕೆ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ಪ್ರಕೃತಿಯಲ್ಲಿ ಔಷಧಿ ಇದೆ. ನಮ್ಮ ಆ ಪ್ರಕೃತಿಯಿಂದ ಸಂಗ್ರಹಿಸಿದ ವಸ್ತು ನಮ್ಮ ಈಗ ಅಡಿಗೆ ಮನೆಯಲ್ಲಿ ಸಿಗ್ತಾ ಇದೆ ಅಲ್ವಾ ಮಾಸ್ಟರ್? ಅದನ್ನ ನಾವು ಹೇಗೆ ಬಳಸ್ಕೊಳ್ಳೋದು ಅಂತ ನಾವು ನೋಡೋದು. ಇದಕ್ಕೆ ಈ ವೈದ್ಯಕೀಯದಲ್ಲಿ ಯಾವುದೇ ಸರ್ಟಿಫಿಕೇಟ್ ಕೊಡಲ್ಲ ಡಾಕ್ಟರ್ ತರ. ಯಾಕಂದ್ರೆ ಮನೆ ಮದ್ದುಗೆ ಯಾರು ನೀನೊಂದು ಡಾಕ್ಟರ್ ಆಗಿದೀಯಾ, ಈಗ ಅಲೋಪತಿಲೆಲ್ಲ ಕೊಡ್ತಾರಲ್ಲ ಆ ತರ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲ್ಲ. ಇದು ತಲೆಮಾರುಗಳಿಂದ ಅಂದ್ರೆ ಇದ್ರದ್ದು ಪಿತಾಮಹ ಯಾರಂದ್ರೆ ಅಜ್ಜಿಯಂದಿರು ಅಂತ ಹೇಳ್ಬೋದು. ಅವ್ರನ್ನ ಅದನ್ನ ಉಳಿಸ್ಕೊಂಡು ಅಜ್ಜಿಯಿಂದ ತಾಯಿಗೆ, ತಾಯಿಯಿಂದ ಮಗಳಿಗೆ, ಮೊಮ್ಮಗಳಿಗೆ, ಹೀಗೆ ತಲೆತಲಾಂತರದಿಂದ ರೂಢಿ ಆಗ್ತಾ ಬಂದಿದೆ. ಅದು ಅಂದ್ರೆ ಬಳಸ್ಕೊಳ್ತಾ ಬರ್ತಾ ಇದ್ದಾರೆ. ಅಂದ್ರೆ ಸಣ್ಣ ಪುಟ್ಟ ಈಗ ಜ್ವರ ಬಂದ್ರೆ ತಕ್ಷಣ ಮನೆಯಲ್ಲೇ ಅಂದ್ರೆ ಒಂದು ಕಷಾಯನೋ ಏನೋ ಪ್ರಕೃತಿಯಲ್ಲಿ ಸಿಗೋ ವಸ್ತುಗಳನ್ನ ಮನೆಯಲ್ಲಿ ಅಡಿಗೆ ಮನೆಯಲ್ಲಿರೋ ವಸ್ತುಗಳನ್ನ ಬಳಸ್ಕೊಂಡು ಇಮಿಡಿಯೇಟ್ ಕಷಾಯ ಮಾಡ್ಕೊಂಡು ಕುಡಿಯೋದು. ಅದರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈಗ ಆಧುನಿಕ ಶೈಲಿಯಲ್ಲಿ ನಾವೇನ್ ಮಾಡ್ತಿದ್ವಿ, ಇಮಿಡಿಯೇಟ್ ನಮ್ಗೆ ಒತ್ತಡ, ಟೈಮ್ ಇಲ್ಲ, ಅದಕ್ಕೆ ಏನ್ ಮಾಡ್ತೀವಿ, ಇಮಿಡಿಯೇಟ್ ನಮ್ಗೆ ಹುಷಾರಾಗ್ಬೇಕು ಅಂತೀವಿ, ಮೆಡಿಕಲ್ ಶಾಪಿಗೆ ಹೋಗ್ತೀವಿ, ಯಾವುದೋ ಒಂದು ಮಾತ್ರೆ ತಗೊಳ್ತೀವಿ, ತಿಂತೀವಿ. ಆದ್ರೆ ಅದು ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂದ್ರೆ ಸಣ್ಣ ಸಣ್ಣ ಕಾಯಿಲೆಗಳಿಗೆ ನಾವು ಮಾತ್ರೆಗಳನ್ನು ತಗೊಳ್ತಾ ಅಥವಾ ಸಿರಪ್ ಇಂಜೆಕ್ಷನ್ ತಗೊಳ್ಳೋದು ದೊಡ್ಡ ಕಾಯಿಲೆಗಳಿಗೆ ಕಾರಣವಾಗ್ತಾ ಇದೆ. ಅದನ್ನ ಹೇಗೆ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಬರುತ್ತೆ ಅಲ್ವಾ? ಈ ಮನೆಯಲ್ಲಿ ಸಿಗುತ್ತ ಔಷಧಿ ನಾವೇ ಬಳಸ್ಕೊಳ್ಳೋದು. ಅಂದ್ರೆ ಇದರ ಹಿಂದೆ ಅಂದ್ರೆ ಈ ಮನೆ ಮದ್ದು ತಯಾರಿಸುವುದ ಹಿಂದೆ ಯಾವುದೇ ವೈದ್ಯಕೀಯ ಸರ್ಟಿಫಿಕೇಟ್ ಇರಲ್ಲ, ಅಥವಾ ಯಾರೋ ಒಂದು ಡಾಕ್ಟರ್ ಹೇಳಿ ಡಾಕ್ಟರ್ ನೀವ್ ಹೀಗ್ ಹೇಳಿಲ್ಲ. ಹೇಗ್ ಬಂದಿರುತ್ತೆ ಅಂದ್ರೆ ಜ್ಞಾನ, ಅನುಭವ, ನಿಸರ್ಗ ಮತ್ತು ನಂಬಿಕೆಯಿಂದ ಬಂದಿರುತ್ತೆ. ಇದ್ರ ಮೇಲೆ ನಂಬಿಕೆ ಇಡ್ಬೇಕಾಗತ್ತೆ ನಾವ್ ಹೆಚ್ಚಾಗಿ. ಆಮೇಲೆ ಅನುಭವದಿಂದ ಬರುತ್ತೆ, ಜ್ಞಾನದಿಂದ, ಮತ್ತೆ ನಿಸರ್ಗ ಒಂದು ನಮಗ್ ಕೊಟ್ಟಿರುತ್ತೆ. ಅದನ್ನ ಹೇಗೆ ನಾವು ಮಾಡ್ಕೊಂಡು ಹೋಗೋದು ಅಂತ ತಿಳ್ಕೊಳ್ತಾ ಬರ್ಬೇಕಾಗತ್ತೆ. ಅದೇ ರೀತಿ ನಾವು ಈಗ ಮನೆಯಲ್ಲೇ ಎಷ್ಟೋ ವಸ್ತುಗಳು ಸಂಗ್ರಹ ಆಗುತ್ತೆ, ಅದ್ರಲ್ಲೇ ನಾವು ಅಂದ್ರೆ ಮನೆಯಲ್ಲಿ ಔಷಧಗಳನ್ನು ತಯಾರಿಸ್ಕೊಳ್ಳೋದು ಹೇಗೆ, ಅದನ್ನೇ ನಾವು ಮನೆ ಮದ್ದು ಅಂತ ಹೇಳ್ತೀವಿ. ಅಂದ್ರೆ ದೇಹದ ರೋಗ ನಿರೋಧಕ ಶಕ್ತಿ ಭಾರತೀಯ ಸಸ್ಯೌಷಧಿ ಕೊಡುಗೆ ಅಪಾರ. ಅಂದ್ರೆ ನಮ್ಗೆ ಭಾರತೀಯ ಸಂಸ್ಕೃತಿ ಅನೇಕ ಕೊಡುಗೆ, ಅದರಲ್ಲಿ ಈ ಮನೆ ಮದ್ದು ಕೂಡ ಒಂದು. ಇವು ಗಂಭೀರ ಸಮಸ್ಯೆಗೆ ಪರಿಹಾರ ನೀಡಬಹುದು ಎಂಬುದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಆಯುರ್ವೇದ ಶಾಸ್ತ್ರದ ಪುರಾವೆಗಳಿವೆ. ನಾವು ಭಾರತೀಯರು ಯಜ್ಞದಂತೆ ಈ ಚಿಕಿತ್ಸಾ ಪದ್ಧತಿಯನ್ನು ಅನಿಸ್ಕೊಂಡು ಬರ್ತಾ ಇದೆ. ನಮ್ಮಲ್ಲಿ ಸಹಸ್ರಾರು ಜನರು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ನೋಡಿ ಮಾಸ್ಟರ್ಸ್ ಗಾದೆ ಇದೆಯಲ್ಲ, ಹಿತ್ತಲ ಗಿಡ ಮದ್ದಲ್ಲ ಎಂಬುದಿದೆ. ಅಂದ್ರೆ ಸರಿಯಾಗಿ ಅದನ್ನ ತಿಳ್ಕೊಂಡು
ನಾವು ತಿನ್ನುವ ಆಹಾರವೇ ಔಷಧವಾಗಿ, ಅಡಿಗೆ ಮನೆಯೇ ಆಸ್ಪತ್ರೆಯಾಗಿ ನಮ್ಮ ಆರೋಗ್ಯವನ್ನು, ನಮ್ಮ ಜೀವನ ಶೈಲಿಯನ್ನು ನಾವು ಕಾಪಾಡ್ಕೋಬಹುದು ಅಂತ ಹೇಳ್ತೀವಿ. ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಇರ್ಬೇಕಾಗತ್ತೆ. ನಾವ್ ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು, ಹೇಗೆ ಬಳಸ್ಬೇಕು, ಯಾವುದಕ್ಕೆ ಬರುತ್ತೆ. ಈಗ ಶುಂಠಿ ಇದೆ ಅಂದ್ರೆ ಯಾವುದಕ್ಕೆ ನಾವು ಬಳಸ್ಕೋಬಹುದು ಅಂತ. ಅಂದ್ರೆ ಅತಿಯಾಗಿ ಆಗ್ಬಾರ್ದು. ಅತಿಯಾದ ಅಮೃತವೂ ವಿಷ ಅಂತ ಹೇಳ್ತಾರೆ ಅಲ್ವಾ ಮಾಸ್ಟರ್. ಯಾವುದೇ ಬಂದ್ರೆ ಮನೆಯಲ್ಲಿರೋ ಔಷಧ ಅಂದ್ರೆ ಮನೆಮದ್ದು ಬಳಸೋದಾದ್ರೂ ಅತಿಯಾಗಿ ಆಗ್ಬಾರ್ದು. ಅದು ಕೂಡ ಮಿತ ಪ್ರಮಾಣದಲ್ಲಿ ಆಗ್ಬೇಕು. ಅಂದ್ರೆ ಈ ಆಯುರ್ವೇದ ಅದಕ್ಕೆ ಶತಮಾನಗಳ ಹಿನ್ನೆಲೆ ಇದೆ. ಋಷಿ ಮುನಿಗಳ ತಪಸ್ಸಿದೆ ಅಲ್ಲಿ. ಇವತ್ತಿನ ಅವಸರದ ಜೀವನ ಶೈಲಿಯಿಂದಾಗಿ ದೇಹದಲ್ಲಿ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಈಗ ಕೆಮ್ಮು, ಗಂಟ್ಲು ನೋವು, PCOD ಇತ್ಯಾದಿ ಮೂಲವ್ಯಾಧಿ ಇರ್ಬೋದು, ಆಮೇಲೆ ಗಂಟ್ಲು ನೋವು, ಆಮೇಲೆ ಮೈ ಎಲ್ಲ ತುರಿತ, ಕಜ್ಜಿ, ಆಮೇಲೆ ಅದೇ ಚಿಕ್ಕ ಚಿಕ್ಕ ಕಾಯಿಲೆಗಳೇ ಉಲ್ಬಣವಾಗಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಹೋಗ್ತಾ ಇದೆ. ಇದಕ್ಕೆಲ್ಲ ನಾವು ನಿಸರ್ಗದಲ್ಲಿ ಸಿಗುವಂತ ಒಂದನ್ನೇ ಮದ್ದಾಗಿ ಬಳಸ್ಬೋದು ಅಂತ ನಾವು ಹೇಳ್ತೀವಿ. ಅಂದ್ರೆ ನಿಸರ್ಗಕ್ಕೆ ಅಷ್ಟು ಅದ್ಭುತ ಶಕ್ತಿ ಇದೆ. ಯಾಕಂದ್ರೆ ನಿಸರ್ಗದಲ್ಲಿ ರೋಗಗಳನ್ನು ಗುಣಪಡಿಸುವ ಶಕ್ತಿ ಅಗಾಧವಾಗಿದೆ ಮಾಸ್ಟರ್. ಆರೋಗ್ಯವಾದ ಜೀವನ ಶೈಲಿ ನಡೆಸಲು ನಾವು ಕ್ರಮಬದ್ಧವಾದ ಆಹಾರ ಶೈಲಿ, ಜೀವನ ಪದ್ಧತಿ ಹಾಗೂ ಈ ಮನೆಮದ್ದನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬಹುದಾಗಿದೆ. ಅದೇ ರೀತಿ ನಿಮ್ಗೆ ಈಗ ಮನೆಮದ್ದು ಅಂದ್ರೆ ಅರ್ಥ ಆಯ್ತು. ಅಂದ್ರೆ ಮನೆಯಲ್ಲಿಯೇ ಲಭ್ಯವಿರುವ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಸಾಂಪ್ರದಾಯಿಕ ಹಾಗೂ ಸರಳ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತಾರೆ ಮನೆಮದ್ದು ಅಂದ್ರೆ. ಅಂದ್ರೆ ನಾವೀಗ ಮನೆಯಲ್ಲೇ ಇದಕ್ಕೆ ಯಾರು ಹೇಳ್ದೆ ಆವಾಗ್ಲೇ ಪಿತಾಮಹ ಅಂತ ಯಾರು ಇರಲ್ಲ. ಅಂದ್ರೆ ಅಜ್ಜಿಯಂದಿರಗೆ ಬಾಯಿಂದ ಬಾಯಿಗೆ ಅಂತ ನಾವ್ ಹೀಗೆ ಜಾನಪದ ಹಾಡು ನೋಡಿ, ಇದಕ್ಕೆ ಒಬ್ರು ಕರ್ತೃ ಅಂತ ಇರಲ್ಲ. ಬಾಯಿಂದ ಬಾಯಿಗೆ ಹಾಡ್ತಾ ಹಾಡ್ತಾ ಹಾಗೆ ಮನೆಮದ್ದು ಕೂಡ ಹಾಗೆ ಒಬ್ಬರಿಂದ ಒಬ್ಬರಿಗೆ ಮನೆಯಲ್ಲಿ ಒಬ್ರು ಮನೆಮದ್ದು ಹೇಳೋ ಅಜ್ಜಿ ಇದ್ದಾರೆ ಅಂದ್ರೆ ಅವರು ಪರಂಪರಾಗತವಾಗಿ ಮತ್ತೊಬ್ಬರಿಗೆ ಅಂದ್ರೆ ಮಗಳಿಗಿರ್ಬೋದು, ಮೊಮ್ಮಗಳಿಗೆ ಅದನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ರೂಢಿ ಮಾಡ್ಕೊಳ್ತಾ ಇವತ್ತಿಗೂ ಬರ್ತಾ ಇದೆ. ಅಂದ್ರೆ ಯಾವುದೇ ಮಾತ್ರೆ, ಯಾವುದೇ ಇಂಜೆಕ್ಷನ್ ಅಥವಾ ಯಾವುದೇ ಸಿರಪ್ ಮೊದಲು ನಮ್ಮ ಅಡಿಗೆ ಮನೆಯಲ್ಲಿ ಅನೇಕ ಕಾಯಿಲೆಗಳಿಗೆ ಪರಿಹಾರ ಇತ್ತು. ಅದನ್ನ ನಾವು ಬಳಸ್ಕೊಂಡು ನಾವು ನಮ್ಮ ಅಂದ್ರೆ ನಮ್ಮ ಬಂದಿರೋ ಸಣ್ಣ ಪುಟ್ಟ ರೋಗಗಳು ಕೂಡ ನಾವು ಬರದ ಹಾಗೆ ನಾವು ಕಾಪಾಡಿಕೊಳ್ಳೋ ಶಕ್ತಿ ನಮ್ಮ ಈ ಮನೆಮದ್ದುಗಿದೆ. ಅದೇ ರೀತಿ ನಾವೀಗ ಏನಾದ್ರೆ ಪಾಶ್ಚಾತ್ಯ ಶೈಲಿ ಮಾರು ಹೋಗ್ಬಿಟ್ಟಿದ್ದೀವಿ. ನಮಗ್ ಬೇಗ ಗುಣ ಆಗ್ಬೇಕು, ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ಕಲ್ಪನೆಯಲ್ಲಿದ್ದೀವಿ. ಆದ್ರೆ ಅಲ್ಲಿಯ ಟ್ರೀಟ್ಮೆಂಟ್ ಏನಾಗ್ತಾ ಇದೆ, ನಮ್ಮನ್ನು ಅಂದ್ರೆ ಅಂದ್ರೆ ಈಗ ಸಣ್ಣ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಳೋ ಹೋಗೋದು ಬದಲು ದೊಡ್ಡ ಒಂದು ಕಾಯಿಲೆಗೆ ಗುಣವಾಗ್ತಾ ಇದೆ. ಅಂದ್ರೆ ಈಗ ನೋಡಿ ಚಿಕ್ಕ ಚಿಕ್ಕ ಈಗ ಯಾವ್ದು ಅಂದ್ರೆ ಇದು ತಗೊಳ್ತಾರೆ, ನೋವಿನ ಗುಳಿಗೆ ತಗೊಳ್ತಾ ಇರ್ತಾರೆ. ಆ ನೋವಿನ ಗುಳಿಗೆ ಕೊನೆಗೆ ಏನಾಗುತ್ತೆ ಅಂದ್ರೆ ತಗೊಳ್ತಾ ಕಿಡ್ನಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರತಿಯೊಂದು ಹಾಗೆ ನಾವು ಆಂಟಿಬಯೋಟಿಕ್ ಅಂತ ತಗೋತೀವಿ, ಅದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸ್ತಾ ಬರುತ್ತೆ. ನಮ್ಮಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತಾ ಆಗ ನಮ್ಮ ಆರೋಗ್ಯ ಕೂಡ ಹದಗೆಡ್ತಾ ಬರುತ್ತೆ. ಇವುಗಳನ್ನೆಲ್ಲ ಬಳಸಿದಾಗ ನಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾವ್ ಹೇಗೆ ಮಾಡ್ಕೊಳ್ಳೋದು ಅಂತ, ಈಗ ಅಡಿಗೆ ಮನೆಯಲ್ಲಿ ಅನೇಕ ನೈಸರ್ಗಿಕ ವಸ್ತುಗಳು ಸಿಗೋದು ನಿಮ್ಗೆಲ್ಲ ಗೊತ್ತಿದೆ, ಎಷ್ಟೆಷ್ಟು ವಸ್ತುಗಳು ಸಿಗುತ್ತೆ. ಸಾಮಾನ್ಯ ಕಾಯಿಲೆಗಳನ್ನು ಕೂಡ ನಾವು ಬೇಗನೆ ಪರಿಹಾರ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ ಏಡ್ ಅಂತ ಹೇಳ್ತೀವಲ್ಲ ಮಾಸ್ಟರ್, ಅದು ಅಂದ್ರೆ ಸಣ್ಣದು ಈಗ ಥಂಡಿ ಆಯ್ತು, ಶೀತ ಆಯ್ತು, ಕೆಮ್ಮಾಯ್ತು ಅಂದ ತಕ್ಷಣ ಸಣ್ಣ ಸಣ್ಣ ವಸ್ತುಗಳು, ಶುಂಠಿ ಇರ್ಬೋದು, ಆಮೇಲೆ ದಾಲ್ಚಿನ್ನಿ ಇರ್ಬೋದು, ಆಮೇಲೆ ತುಳಸಿ ಇರ್ಬೋದು, ಲವಂಗ, ಇದನ್ನು ಕೂಡ ಬಳಸ್ಕೊಂಡು ಕಾಳ್ಮೆಣಸು ಇಂತಹದೆಲ್ಲ ಬಳಸ್ಕೊಂಡು ನಾವು ಮನೆಯಲ್ಲಿ ಸಣ್ಣ ಸಣ್ಣ ಕಷಾಯ ಮಾಡ್ಕೊಂಡು ಕಡಿಮೆ ಮಾಡ್ಬೋದು. ಆಮೇಲೆ ಇದನ್ನ ತಗೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಒಂದೊಂದು ಪದಾರ್ಥ ಕೂಡ ಒಂದೊಂದು ಕಾಯಿಲೆಗಳಿಗೆ ಅಂದ್ರೆ ಆಹಾರವಾಗಿ ಅಂದ್ರೆ ಈಗ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಇದರಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲ ನಮ್ಮ ದೇಹದಲ್ಲಿ ಇರುವ ಪ್ರತಿಯೊಂದು ಅಂಗಕ್ಕೂ ಕೂಡ ಅದು ಕೆಲಸ ಮಾಡ್ತಾ ಇರುತ್ತೆ. ನಮ್ಗೆ ಯಾವುದೇ ತಗೊಂಡು ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಆಗಲ್ಲ. ಎಲ್ಲರಿಗೂ ಲಭ್ಯವಿರುವ ಚಿಕಿತ್ಸೆ ಅಲ್ವಾ ಇದು. ಎಷ್ಟೋ ದುಡ್ಡು ಕೊಟ್ಟು ನಾವು ಏನೋ ಮಾಡಿ ಆ ಟ್ರೀಟ್ಮೆಂಟ್ ತಗೊಂಡು ಹೇಳಕ್ಕಿಂತ ಮನೆ ಸುಲಭವಾಗಿ ಸಿಗುತ್ತೆ. ಹೆಚ್ಚಿಗೆ ಖರ್ಚೇ ಇರಲ್ಲ ನೋಡಿ ಮಾಸ್ಟರ್. ಎಷ್ಟು ಹಣದ ಉಳಿತಾಯ ಆಗುತ್ತೆ ಇದರಿಂದ. ಆಮೇಲೆ ಪಾರಂಪರಿಕ ಜ್ಞಾನ ಸಂರಕ್ಷಣೆ ಆಗುತ್ತೆ. ಅಂಗ ಸಾಧನೆ ಅಂದ್ರೆ ನಮ್ಮ ಬಾಡಿಯನ್ನು ಹೇಗೆ ನಾವು ಮೇಂಟೈನ್ ಮಾಡ್ಕೋಬಹುದು. ಮತ್ತೆ ಅಂದ್ರೆ ಈಗ ಸೌಂದರ್ಯವರ್ಧಕವಾಗಿ ನಾವು ಅನೇಕ ವಸ್ತುಗಳನ್ನ ಬಳಸ್ತೀವಿ, ನಾವು ಹೇಗೆ ಸುಂದರವಾಗಿ ಮಾಡ್ಕೋಬಹುದು ನಮ್ಮ ಚರ್ಮಗಳನ್ನೆಲ್ಲ ಅಂತ. ಆರೋಗ್ಯದ ರಕ್ಷಣೆ ಹಾದಿಯನ್ನು ಕೂಡ ಬೋಧಿಸ್ತದೆ.
ಭವಿಷ್ಯದ ಆರೋಗ್ಯ ಮೂಲ ಅಂತ ಹೇಳ್ತೀವಿ. ಹೇಗೆ ಅಂದ್ರೆ ನಾವು ಈಗ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಔಷಧಿ ತಗೊಳ್ತಾ ತಗೊಳ್ತಾ ಹೋದಂಗೂ ನಾವು ದೊಡ್ಡ ಕಾಯಿಲೆಗಳಿಗೆ ಎಡವಾಗ್ತಾ ಇರ್ತೀವಿ. ಅದ್ರ ಬದಲು ನಾವು ಇಲ್ಲೇ ಸಣ್ಣ ಪುಟ್ಟ ಕಾಯಿಲೆ ನಮ್ಮ ಮನೆಯಲ್ಲೇ ನಾವು ಮಾಡ್ಕೋತಾ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ತಾ ಬಂದಂತೂ ನಮ್ಮ ಕಾಯಿಲೆಗಳೇ ಕಡಿಮೆ ಆಗ್ತಾ ಇರುತ್ತೆ, ನಮ್ಮ ಆಯುಷ್ಯ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ರೀತಿ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಇದು ಅಂದ್ರೆ ಪ್ರಕೃತಿಗೆ ಸಂಬಂಧಿಸಿದ ಒಂದು ಮೆಡಿಸಿನ್ ಆಗಿರೋದ್ರಿಂದ ಇದು ಮನಸ್ಸಿಗೆ ತುಂಬಾ ಶಾಂತಿ ತರ್ತಾ ಇರುತ್ತೆ ಅಲ್ವಾ ಮಾಸ್ಟರ್ಸ್. ಅದಕ್ಕೆ ಇದು ಅನೇಕ ಕಾಯಿಲೆಗಳು, ಈಗ ತಲೆನೋವು ಗೊತ್ತು ನಿಮ್ಗೆ, ಗಾಯಕ್ಕಿರ್ಬೋದು, ತಲೆನೋವು ಇರ್ಬೋದು, ಎಲ್ಲದಕ್ಕೂ ಕೂಡ ಇದು ಬರೀ ಅಂದ್ರೆ ಕೆಲಸ ಮಾಡುತ್ತೆ ಈ ಮನೆ ಮದ್ದುಗಳು ಅಂತ ಹೇಳ್ಬೋದು. ಅದೇ ರೀತಿ ಅದು ಯಾವಾಗ್ಲೂ ಮನುಷ್ಯನ ಎಚ್ಚರಿಸ್ತಾ ಇರುತ್ತೆ. ಹ್ಮ್ ಒಂದೇ ಮಾತು ಹೇಳ್ತಾ ಇರುತ್ತೆ, ನಾನು ಇಲ್ಲಿಯೇ ಇದ್ದೇನೆ ನಿನ್ನ ಆರೋಗ್ಯದ ಸೇವೆಗೆ ಅಂತ. ಯಾವಾಗ್ಲೂ ಅದು ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ಎಚ್ಚರಿಕೆ ಕೊಡ್ತಾ ಇರುತ್ತೆ, ನನ್ನನ್ನು ಉಪಯೋಗಿಸಿ 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 ಅಂತ ಹೇಳ್ತಾ ಇರುತ್ತೆ. ಅದೇ ರೀತಿ ಇದನ್ನ ವೈಜ್ಞಾನಿಕ ದೃಷ್ಟಿಯಿಂದ ಕೂಡ ನಾವು ನೋಡಿದಾಗ ಮನೆಮದ್ದುಗಳು ಅರಿಶಿಣ ಇರ್ಬೋದು, ತುಳಸಿ, ಶುಂಠಿ, ಬೆಳ್ಳುಳ್ಳಿ, ಮೆಂತೆ, ಇದೆಲ್ಲ ಕೂಡ ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ವೈಜ್ಞಾನಿಕವಾಗಿ ಡಾಕ್ಟರ್ಸ್ಗಳು ನೋಡಿದಾಗ ಇದರಲ್ಲಿ ಅನೇಕ ಗುಣಗಳಿದೆ, ವೈಜ್ಞಾನಿಕವಾದ ಕಾರಣಗಳು ಕೂಡ ಇದರಲ್ಲಿದೆ ಅಂತ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇವತ್ತಿನ ಡಾಕ್ಟರ್ಸ್ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಅರಿಶಿಣ ನೋಡಿದ್ರೆ ಆಂಟಿಸೆಪ್ಟಿಕ್ ಇರುತ್ತೆ, ತುಳಸಿಯಲ್ಲಿ ಆಂಟಿವೈರಲ್ ಇರುತ್ತೆ, ಬೆಳ್ಳುಳ್ಳಿ ಕಾರ್ಡಿಯಾ ರಕ್ಷಕ ಅಂತ ಹೇಳ್ತೀವಿ, ಮೆಂತೆಯಲ್ಲಿ ರಕ್ತದ ಶುದ್ಧತೆ ನಿಯಂತ್ರಣ ಇರುತ್ತೆ. ನೋಡಿ ಮಾಸ್ಟರ್, ಪ್ರತಿಯೊಂದ್ರಲ್ಲೂ ವೈಜ್ಞಾನಿಕ ಕಾರಣಗಳು ಕೂಡ ಇದೆ, ಅದನ್ನು ಕೂಡ ಡಾಕ್ಟರ್ಸ್ ಕಂಡುಹಿಡಿದಿದ್ದಾರೆ. ಎಷ್ಟೋ ಜನಕ್ಕೆ ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ, ನಿಮ್ಮ ಮನೆಯಲ್ಲೇ ಸಣ್ಣ ಪುಟ್ಟ ಮನೆಯಲ್ಲಿ ಇರುತ್ತಲ್ಲ ಆ ವಸ್ತುಗಳನ್ನೇ ಗುಣಪಡಿಸ್ಕೊಳ್ಳಿ, ಯಾಕೆ ಸುಮ್ನೆ ಪದೇ ಪದೇ ಡಾಕ್ಟರ್ ಶಾಪಿಗೆ ಬರ್ತೀರಾ, ಆ ಮಾತ್ರೆ ತಗೊಳ್ಳೋದು ಈ ಮಾತ್ರೆ ತಗೊಳ್ಳೋದು ಮಾಡ್ತೀರಾ, ನಿಮ್ಮ ಕಾಯಿಲೆಗಳಿಗೆ ನೀವೇ ಯಾಕೆ ಹೊಸ ಹೊಸ ಕಾಯಿಲೆಗಳಿಗೆ ಆಹ್ವಾನ ಮಾಡ್ಕೊಳ್ತೀರಾ ಅಂತ ಎಷ್ಟೋ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ಅಲ್ವಾ ಮಾಸ್ಟರ್. ಅದಕ್ಕೋಸ್ಕರ ಮನೆಯಲ್ಲಿರುವ ವಸ್ತುಗಳನ್ನು ನಾವು ಯಾವ ರೀತಿ ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬಹುದು, ಎಷ್ಟೋ ಇದೆ ಮನೆಯಲ್ಲಿ, ಅದನ್ನೆಲ್ಲ ನಾವು ನಿಯಮಿತವಾಗಿ ಬಳಸ್ಕೋಬೇಕು. ಯಾವ ಆರೋಗ್ಯಕ್ಕೆ ಯಾವುದು ಬರುತ್ತೆ, ಈಗ ಒಂದು ಶುಂಠಿ ತಗೊಂಡ್ರೆ, ಅರಿಶಿನ ತಗೊಂಡ್ರೆ, ಯಾವುದೇದು ಅಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ, ನಮ್ಮ ರೋಗ ನಿರೋಧಕ ಶಕ್ತಿ ಯಾವ್ದು ಬರುತ್ತೆ ಅಂತ ನಾವು ತುಂಬಾ ಅಂದ್ರೆ ಆಲೋಚನೆ ಮಾಡೋದೇನ್ ಬೇಡ, ಅದು ಡೈರೆಕ್ಟ್ ಆಗಿ ನಾವು ತಗೊಳ್ಬೋದು. ಯಾಕಂದ್ರೆ ಪ್ರತಿಯೊಂದ್ರಲ್ಲೂ ಒಂದು ಔಷಧಿ ರೂಪದಲ್ಲಾದ್ರೂ ಸ್ವೀಕರಿಸುದು, ಔಷಧಿಯ ರೂಪದಲ್ಲಾದ್ರೂ. ಎಷ್ಟೋ ವಸ್ತುಗಳು ನಾವು ಪಾಕಶಾಲೆ ಅಂದ್ರೆ ಅಡಿಗೆ ಮನೆಯಲ್ಲೇ ಉಪಯೋಗಿಸ್ತಾ ಇರ್ತೀವಲ್ವಾ, ಎಷ್ಟೋ ವಸ್ತುಗಳು ನಾವು ಪ್ರತಿದಿನ ಬಳಸ್ತಾ ಇರ್ತೀವಿ, ಅದು ಕೂಡ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ, ನಾವು ಅದ್ರ ಮೂಲಕನೂ ತಗೊಳ್ಬಹುದು, ನೆಕ್ಸ್ಟ್ ನಾವು ಔಷಧಿಯ ರೂಪವಾದ್ರೂ ಕೂಡ ನಾವು ತಗೊಳ್ಬಹುದು. ಅದೇ ರೀತಿ ಎಲ್ಲ ಮನೆಮದ್ದುಗಳು ಎಲ್ಲಾ ರೀತಿಯಿಂದಲೂ ಜನರಿಗೆ ಉಪಯೋಗಿಸ್ತಾರೆ. ಪ್ರತಿದಿನ ಮಾಸ್ಟರ್ಸ್ ಆದಷ್ಟು ಮನೆಯಲ್ಲಿರುವ ವಸ್ತುಗಳನ್ನು ನಾವು ಔಷಧಿ ರೂಪವಾಗಿ ಬಳಸೋದ್ರ ತೊಂದರೆ ಇಲ್ಲ, ಅಡಿಗೆ ಮನೆಯಲ್ಲಿ ಔಷಧಿ ರೂಪವಾಗಿ ಬಳಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಪದಾರ್ಥಗಳು, ಈಗ ನೀವು ಅಡಿಗೆ ಯಾವುದೋ ಒಂದು ಸಾಂಬಾರ್ ಮಾಡ್ತೀರಾ, ಆ ಸಾಂಬಾರಿಗೆ ಆ ಪದಾರ್ಥಗಳನ್ನು ಹಾಕ್ಬೋದು ಡೈಲಿ. ಈಗ ಅರಿಶಿಣ ಅಂದ್ರೆ ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕಿ, ಅದೇ ನೋಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಅದರಲ್ಲಿ ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ, ಅದರಲ್ಲಿ ಅಷ್ಟು ಔಷಧೀಯ ಗುಣ ಇದೆ ಅರಿಶಿಣದಲ್ಲಿ, ಎಲ್ಲ ಕಾಯಿಲೆಗಳಿಗೂ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನ ನಾವು ಬಳಸ್ಕೊಂಡು ನಾವು ಅಂದ್ರೆ ಔಷಧಿಯನ್ನ ತಯಾರು ಮಾಡ್ಕೊಳ್ಳೋದು. ಅದೇ ಈಗ ನಮ್ಗೆ ಏನಾಗಿದೆ, ಬಿಡುವಿಲ್ಲದ ಕಾರ್ಯಗಳು, ಒತ್ತಡ, ಈಗ ನನ್ಗೆ ಟೈಮ್ ಇಲ್ಲ, ನನಗೆ ಅದನ್ನ ಮಾಡ್ಕೊಳಕ್ ಆಗಲ್ಲ, ಅದೆಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಅಯ್ಯೋ ಇದರಿಂದ ಎಲ್ಲ ಕಡಿಮೆ ಆಗುತ್ತಾ ಅಂತ ಒಂಥರ ಅಸಡ್ಡೆ. ಈ ಮನೆ ಮದ್ದು ಎಲ್ಲ ಎಲ್ಲಿ ತುಂಬಾ ದಿನ ಬೇಕು, ಆದ್ರೆ ಅಲೋಪತಿಗೆ ಹೋದ್ರೆ ಒಂದೇ ದಿನದಲ್ಲಿ ಅದನ್ನೆಲ್ಲ ನಾವು ಗುಣಪಡಿಸ್ಕೊಳ್ಬಹುದು ಒಂದು ನಮ್ಮ ಅಂದ್ರೆ ಇವಾಗಿನ ಆಧುನಿಕ ಶೈಲಿಗೆ ನಾವು ಅದಕ್ಕೆ ಒಪ್ಕೊಂಡ್ಬಿಟ್ಟಿದೀವಿ. ಆ ಹಿಂದಿನ ಪದ್ಧತಿನ ಅಳಿಸ್ಕೊಳಕ್ಕೆ ನಮ್ಗೆ ಅಂದ್ರೆ ನಮ್ಮ ಮನಸ್ಸು ಒಪ್ತಾ ಇಲ್ಲ, ಅಷ್ಟು ನಾವು ಅಂದ್ರೆ ಆಧುನಿಕ ಶೈಲಿ ಮಾರು ಹೋಗ್ಬಿಟ್ಟಿದೀವಿ. ಬೇಗ ಬೇಗ ಸಿಗುವಂತದ್ದು, ಅಂದ್ರೆ ಈಗ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಆ ತರ ವಸ್ತುಗಳ ಮೇಲೆ ನಮಗೆ ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿದೆ. ಅದು ನಮ್ಮ ದೇಹವನ್ನು ದೇಹದ ವೈರಾಣು ಅದರಲ್ಲಿರೋ ವೈರಾಣು ಎಷ್ಟು ನಮ್ಮ ದೇಹವನ್ನು ಅಂದ್ರೆ ದೇಹದ ಮೇಲೆ ಆಕ್ರಮಣ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಅಂದ್ರೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ. ವಸ್ತುಗಳನ್ನ ಬೇಗ ಬೇಗ ಕಾಯಿಲೆ ಬರುತ್ತೆ, ಮಕ್ಕಳಲ್ಲಿ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಅನೇಕ ಕಾಯಿಲೆಗಳಿಗೆ ಅದು ಕಾರಣ ಆಗ್ತದೆ. ಆದ್ರೆ ನಾವು ಅದೇ ನಮ್ಗೆ ರುಚಿಸ್ತಾ ಇದೆ, ಯಾಕಂದ್ರೆ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗ್ಬಿಟ್ಟಿದೀವಿ. ನಮ್ಮಲ್ಲಿ ಇರುವ ಎಷ್ಟೊಂದು ಒಳ್ಳೆಯ ಪದ್ಧತಿ ಇದೆ ಅಲ್ವಾ, ಅದು ಯಾವ್ದೂ ರೂಢಿ ಮಾಡ್ಕೊಳಕ್ ನಮ್ಗೆ ಆಗ್ತಾ ಇಲ್ಲ ಮಾಸ್ಟರ್ಸ್. ಅದಕ್ಕೆ ನಾವು ಇನ್ ಮುಂದಾರು
ಸಣ್ಣ ಪುಟ್ಟ ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ಉಪಯೋಗಕ್ಕೆ ಬರುವಂತಹ, ಮನೆಯಲ್ಲಿ ಸಿಗುವಂತಹ, ಮನೆಯಲ್ಲಿ ಬೇಡ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಎಷ್ಟೋ ಒಂದು ವಸ್ತುಗಳಿರುತ್ತೆ. ಅಂದ್ರೆ ನೈಸರ್ಗಿಕವಾಗಿ ಎಲೆಗಳ ಮೂಲಕ ಸಿಗ್ತಾ ಇರುತ್ತೆ, ಮರಗಳ ಮೂಲಕ ಸಿಗ್ತಾ ಇರುತ್ತೆ. ಅದನ್ನ ಬಳಸ್ಕೊಳ್ಳೋಣ, ನಮಗ್ ಸಿಕ್ಕಿದಾಗ ಸಂಗ್ರಹ ಮಾಡ್ಕೊಳ್ಳೋಣ. ಅದನ್ನ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಎಷ್ಟು ಸಂತೋಷವಾಗಿರ್ಬೋದು, ಯಾವಾಗ್ಲೂ ಖುಷಿಯಿಂದ ಆಗ್ಬೋದು. ಈಗ ಅಲೋಪತಿಗೆ ತಗೊಂಡಾಗ ಏನಾಗುತ್ತೆ, ನಮಗೆ ಬೇಗ ಸುಸ್ತಾಗುತ್ತೆ, ಒತ್ತಡಗಳು, ಅಂದ್ರೆ ಅದರಿಂದ ನೆಮ್ಮದಿ ಕಡಿಮೆ. ಆದ್ರೆ ಇದನ್ನ ತಗೊಂಡಾದಾಗ ನಾವು ತುಂಬಾ ಆಕ್ಟಿವ್ ಆಗಿರ್ಲಿಕ್ಕೆ ಕಾರಣ ಆಗುತ್ತೆ, ಯಾವಾಗ್ಲೂ ಸಂತೋಷದಿಂದ ಇರ್ಬೋದು. ಇದೆಲ್ಲ ಅಂದ್ರೆ ಅದರಲ್ಲಿ ಅಷ್ಟು ಗುಣಗಳಿದೆ, ನಮ್ಮನ್ನ ಸಂತೋಷ ಶಾಂತಿಯಾಗಿರ್ಲಿಕ್ಕೆ ಕೆಲಸ ಮಾಡ್ತಾ ಅದೆಲ್ಲವೂ. ಅಂದ್ರೆ ಸಾತ್ವಿಕವಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ ನಮ್ಮಲ್ಲಿ. ಪಾಸಿಟಿವ್ನೆಸ್ ಕಡಿಮೆ ಅಂದ್ರೆ ಜಾಸ್ತಿ ಮಾಡ್ತಾ ಬರುತ್ತೆ, ನೆಗೆಟಿವ್ ಅನ್ನ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನೇ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ನಮ್ಗೆ ಗಂಭೀರ ಸಮಸ್ಯೆಗಳು ಬಂದಾಗ ನಾವು ಆಸ್ಪತ್ರೆಗೆ ಹೋಗೋಣ, ಡಾಕ್ಟರನ್ನ ಭೇಟಿ ಮಾಡೋಣ, ಸಲಹೆ ತಗೊಳ್ಳೋಣ. ಯಾಕಂದ್ರೆ ಅಂದ್ರೆ ಉಲ್ಬಣವಾದಾಗ ನಾವ್ ಏನು ಮಾಡ್ಲಿಕ್ಕೆ ಆಗಲ್ಲ. ಸಣ್ಣ ಪುಟ್ಟ ಇದ್ದಾಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳಿದಾಗ ನಾವು ಅದನ್ನ ನೆರವೇರಿಸ್ಕೊಂಡು ಹೋಗೋದು. ಆಮೇಲೆ ಅದು ಗಂಭೀರವಾಗ್ತಿದೆ, ಯಾಕೋ ನನಗೆ ಆಗ್ತಾ ಇಲ್ಲಪ್ಪ ಇದು ಅಂತಂದಾಗ ಡಾಕ್ಟರ್ ಸಲಹೆ ತಗೋಬೇಕು. ಯಾಕಂದ್ರೆ ಒಬ್ಬೊಬ್ಬರಿಗೆ ಎಲ್ಲಾ ಮನೆ ಮದ್ದುಗಳು ಎಲ್ಲರಿಗೂ ಹಿಡಿಸ್ಬೇಕು ಅಂತ ಇಲ್ವಲ್ಲ ಮಾಸ್ಟರ್. ಒಬ್ಬೊಬ್ಬರಿಗೆ ಒಂದೊಂದ್ ಮನೆ ಮದ್ದು ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಏನಾದ್ರು ಸಮಸ್ಯೆ ಆದಾಗ 1-2 ದಿನ ಅಂದ್ರೆ 3 ಅಥವಾ 5 ದಿನ ವೇಟ್ ಮಾಡೋದು, ಆಗ್ಲಿಲ್ಲ ಅಂದ್ರೆ ಒಂದ್ಸತಿ ಡಾಕ್ಟರ್ ಸಲಹೆ ತಗೊಳ್ಳೋದು, ಅವ್ರೇನ್ ಕೊಡ್ತಾರೋ ನೋಡೋದು. ಆಮೇಲೆ ಅದು ನಮ್ಗೆ ಬೇಡ ಅನ್ಸಿದಾಗ ಮನೆಯಲ್ಲೇ ನಾವ್ ಇದನ್ನ ಮಾಡ್ಕೋಬಹುದು, ಈ ಔಷಧಿಯಿಂದ ಗುಣ ಮಾಡ್ಕೋದು ಅಂತ ನಿಮ್ಗೆ ನಂಬಿಕೆ ಬಂದಾಗ ಇದನ್ನೇ ಮುಂದುವರಿಸೋದು ಮಾಸ್ಟರ್. ಅದರಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಅಂತೂ ಖಂಡಿತ ಆಗಲ್ಲ. ಅಷ್ಟೊಂದು ಅದ್ಭುತವಾದ ಶಕ್ತಿ ಈ ಮನೆ ಮದ್ದಿಗಿದೆ. ಇದು ಪ್ರಾಚೀನ ಕಾಲದಿಂದನೂ ಬಂದಿರೋದು ಮಾಸ್ಟರ್ಸ್. ಅದಕ್ಕೋಸ್ಕರ ಎಲ್ಲರೂ ಈ ಮನೆ ಮದ್ದನ್ನು ಬಳಸಿ ಆದಷ್ಟು ಉಪಯೋಗಿಸ್ಕೊಳ್ಳಿ. ಎಷ್ಟೊಂದು ಭಾರತೀಯ ವೈದ್ಯಕೀಯ ಪದ್ಧತಿ ಅಂದ್ರೆ ಯಾವ್ಯಾವ್ದೋ ಇದೆ, ಅಂದ್ರೆ ಎಷ್ಟೊಂದು ಪದ್ಧತಿ ಇದೆ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಅಂದ್ರೆ ಸಂಸ್ಕೃತಿಯಲ್ಲಿ. ಅದನ್ನೆಲ್ಲ ನಾವು ಬಳಸ್ಕೊಳ್ಳೋಣ, ಎಲ್ಲರೂ ಆರೋಗ್ಯವಾಗಿರೋಣ, ಎಲ್ಲರೂ ಸಂತೋಷವಾಗಿ. ನಾವು ತಿಂದ ಆಹಾರವೇ ಔಷಧಿ ಆಗ್ಬೇಕಾದರೆ ಔಷಧಿಯ ಅಗತ್ಯವೇ ಬಾರದಂತೆ ಜೀವನ ನಡೆಸಬೇಕು. ಅಡುಗೆ ಮನೆಯೇ ಆಸ್ಪತ್ರೆ, ಆಹಾರವೇ ಔಷಧ. ನೋಡಿ ಮಾಸ್ಟರ್ಸ್, ಎಷ್ಟೊಂದು ಸುಂದರವಾಗಿದೆ ಅಲ್ವಾ? ಇರೋದನ್ನ ಬಳಸ್ಕೊಂಡು ಆರೋಗ್ಯ ಚೆನ್ನಾಗಿ ಹ್ಯಾಪಿ ಆಗಿರೋಣ ಯಾವಾಗ. ಥ್ಯಾಂಕ್ ಯು ಮಾಸ್ಟರ್. ಇಲ್ಲಿಯ ತನಕ ನನಗೆ ಅವಕಾಶ ಕೊಟ್ಟಂತಹ ರೇವತಿ ಮೇಡಮ್ ಅವರಿಗೆ ಹಾಗೂ ಮಹಾವತಾರ್ ಫೌಂಡೇಶನ್ನಿಗೆ ಹಾಗೂ ರಂಗನಾಥ್ ಸರಿಗೆ ಹಾಗೂ ಇಲ್ಲಿಯ ತನಕ ಎಲ್ಲರೂ ತುಂಬಾ ಶಾಂತ ರೀತಿಯಿಂದ ಕೇಳ್ತಿರಂತ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಮನಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಬಹಳ ಅದ್ಭುತವಾದ ಮಾಹಿತಿಯನ್ನು ಕೊಟ್ರಿ. ನಿಜವಾಗ್ಲೂ ನಮ್ಗೆ ಈಗಿನ ಅವಸರದ ಜೀವನದಲ್ಲಿ ನಮ್ಮ ಅಡಿಗೆ ಮನೆಯಲ್ಲಿ ನಮಗೆ ಔಷಧ ಇದೆ ಅಂತ ಹೇಳುದನ್ನೇ ಮರ್ತು ಬಿಟ್ಟಿದ್ದೇವೆ. ಇನ್ನೊಂದು ಏನಂತಂದ್ರೆ, ತಾವು ಬಹಳ ಚೆನ್ನಾಗಿ ಹೇಳಿದ್ರಿ, ಈ ಔಷಧಿ ನಮ್ಮನ್ನ ಹೇಗೆ ಕಾಪಾಡ್ತದೆ, ಜೊತೆಗೆ ನಮಗೆ ಯಾವುದೇ ಸೈಡ್ ಇಫೆಕ್ಟ್ಸ್ ಇಲ್ಲ. ಅದೇ ನಮ್ಮ ಆಸ್ಪತ್ರೆಗಳು ಹೊಸದಾಗಿ ಬಹಳ ವೈಜ್ಞಾನಿಕ ಯುಗದಲ್ಲಿ ಬಹಳ ಆಸ್ಪತ್ರೆಗಳು ದೊಡ್ಡದಾಗಿ ಬೆಳೀತಾ ಇದ್ರೂ ಕಾಯಿಲೆಗಳು ಸಹ ಅಷ್ಟೇ ದೊಡ್ಡದಾಗಿ ಬೆಳೀತಾ ಇದೆ. ಆದ್ರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾವು ಕಾಯಿಲೆ ಬಂದಾಗ ಗುಣಪಡಿಸಿಕೊಳ್ಳುವುದಕ್ಕಿಂತ ಕಾಯಿಲೆ ಬರದ ಹಾಗೆ ನಾವು ನೋಡಿಕೊಳ್ಳೋದು ಬಹಳ ಅಗತ್ಯ. ಇದಕ್ಕೆ ನಮ್ಮ ಅಡಿಗೆ ಮನೆ, ನಮ್ಮ ಮನೆ ಔಷಧಿಯನ್ನೇ ನಾವು ಬಳಸಿದಂತ ಪಕ್ಷದಲ್ಲಿ ಬಹಳ ಪ್ರಯೋಜನ. ಎಲ್ಲರೂ ಆರೋಗ್ಯವಾಗಿ ಇರತಕ್ಕಂತ ಒಂದೆಲ್ಲ ಟಿಪ್ಸ್ಗಳನ್ನ ಕೊಟ್ಟು ಎಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತ ಹಾರೈಸಿರ ಈ ವೇದಿಕೆಯ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ಮಾಸ್ಟರ್ಸ್, ಮಧುರಾ ಹೆಗಡೆ ಮೇಡಮ್ ಹೇಳಿದಂತಹ ಅಂಶದಲ್ಲಿ ಯಾರಾದರೂ 3 ಮಾಸ್ಟರ್ಸ್ ಬಹಳ ಸಂಕ್ಷಿಪ್ತವಾಗಿ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಒಂದು ಅನುಭವವನ್ನ ಹಂಚಿಕೊಳ್ಳಿ ದಯಮಾಡಿ. ಬಹಳ ಸಂಕ್ಷಿಪ್ತವಾಗಿ, ಯಾಕಂತಂದ್ರೆ ಇನ್ನೊಬ್ರು ಉಪನ್ಯಾಸಕರು ಕಾಯ್ತಾ ಇದ್ದಾರೆ, ಅದಕ್ಕೋಸ್ಕರ ಹ್ಯಾಂಡ್ ರೈಸ್ ಮಾಡಿ. ಹನುಮಂತರಾಜು ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಹನುಮಂತರಾಜು ಸರ್ ಮಾತಾಡಿ ಸರ್. ನಮಸ್ತೆ, ಹೇಳಿ ಸರ್. ಈಗ ಹೇಳಿದಾಗೆ ಪಾರಂಪರಿಕ ಔಷಧಿ ಪಾರಂಪರಿಕವಾಗಿ ಅದು ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ಅಕ್ಕ ಅದು ನೆನಪು ಮಾಡ್ತಾ ಬಂದು ಇದಾರೆ ಅನ್ನೋದು ಒಂದು ಇವತ್ತು
ಇತ್ತು. ಆದ್ರೆ ಜನ ಅದಿದ್ರೂನು ಗೊತ್ತಿಲ್ಲದೆ ರೀತಿಯಲ್ಲಿದ್ರು. ಇವತ್ತು ನೆನಪು ಮಾಡಿದ್ಕೆ ಮುಂದೆ ದೀರ್ಘಕಾಲ ಅದನ್ನ ಉಳಿಸ್ಕೋಬಹುದು ಅಂತ ಅನ್ನಿಸ್ತು. ಹಾಗೆ ಹಿಂದೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಕೊಟ್ಟಂತದ್ದು ಪಾರಂಪರಿಕ ಔಷಧಿಯನ್ನ ಇದು ಅಮೃತ ಬಳ್ಳಿ, ಇದು ಒಂದು ಕಷಾಯಕ್ಕೆ ಬರುತ್ತೆ, ಬೆಳ್ಳುಳ್ಳಿಯಿಂದ ಕಷಾಯಕ್ಕೆ ಬರುತ್ತೆ, ಬೇವಿನ ಸೆಕೆಯಿಂದ ಕಷಾಯಕ್ಕೆ ಬರುತ್ತೆ ಅನ್ನೋದು ಇವತ್ತು ತುಂಬಾ ಮನವರಿಕೆ ಆಯ್ತು. ಚಿಕ್ಕ ವಯಸ್ಸಲ್ಲಿ ನಾನು ಅಮ್ಮ ಕಷಾಯ ಕೊಟ್ಟಂತದ್ದು ಇವತ್ತು ನೆನಪು ಅದು ಹಾಗೆ ಹಾಗೆ ಉಳಿತು. ಹಾಗೆ ಅಕ್ಕ ಹೇಳಿದ್ರು ಮನೆಯಲ್ಲಿ ಔಷಧಿ ಬಳಸುವಾಗ ಅದು ಅಡಿಗೆ ಮನೆಯಲ್ಲಿ ಔಷಧಿ ಗುಣ ಇರುತ್ತೆ. ಅದನ್ನ ನಾವು ಗೊತ್ತಿರಲ್ಲ, ಹೆಚ್ಚು ಪ್ರಮಾಣವಾಗಿ ಬಳಸಿದಾಗ ಅದಾಗುತ್ತೆ. ಮತ್ತೆ ಅದು ಔಷಧಿಯಾಗಿ ತಗೊಂಡಾಗ ಅದು ಹೆಚ್ಚು ಶಕ್ತಿ ನಮ್ಗೆ ನೀಡ್ತದೆ ಅಂತ ಹೇಳ್ಬಿಟ್ಟು ಅಕ್ಕ ಇವತ್ತು ತಿಳಿಸ್ಕೊಟ್ರು. ಹಾಗೆ ಸೂಕ್ಷ್ಮದಲ್ಲೇ ನಮಗೆ ರೋಗ ಇದ್ದಾಗ ಔಷಧಿಯನ್ನ ತಗೊಂಡಾಗ ದೊಡ್ಡ ಮಟ್ಟಕ್ಕೆ ಅದು ಹೋಗಲ್ಲ ಅನ್ನೋದಕ್ಕೆ ಇವತ್ತು ಅಕ್ಕ ಅದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರಂತೆ ನನಗೆ ತುಂಬಾ ಈ ಮನೆ ಮದ್ದು ಕಾರ್ಯಕ್ರಮ ಹೆಚ್ಚು ಇದು ಒಂದು ಕುಟುಂಬದಲ್ಲಿ ಅಡಿಗೆ ಹೆಚ್ಚು ಇವತ್ತಿನ ತಾಯಂದಿರಿಗೆ ಎಲ್ಲ ಮಕ್ಕಳಿಗೂ ಸಮೇತ ಹೆಚ್ಚೆಚ್ಚು ರೋಗ ನಿರೋಧಕ ಶಕ್ತಿ ಇಲ್ಲದೆ ರೋಗಗಳು ಹೆಚ್ಚು ಆಗ್ತಾ ಇದೆ. ಇದನ್ನ ಸರ್ ದಯಮಾಡಿ ಪ್ರಶ್ನೆ ಏನಾದ್ರು ಕೇಳಿ ಸರ್. ಇನ್ನೊಬ್ರು ಉಪನ್ಯಾಸಕರು ಕಾಯ್ತಾ ಇದ್ದಾರೆ, ಸಮಯ ಬಹಳ ಕಡಿಮೆ ಇದೆ. ನನಗೆ ಇವತ್ತು ಮನವರಿಕೆ ಆಯ್ತು. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಜು ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಹಳ ಸಂಕ್ಷಿಪ್ತವಾಗಿ ತಮಗೇನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಎಲ್ಲ ಆತ್ಮಜ್ಞಾನಿಗೂ ನಮಸ್ಕಾರಗಳು. ಮೇಡಮ್, ದಿನನಿತ್ಯ ನಾವು ಯಾವ ಕಷಾಯನ ತೆಗೆದುಕೊಂಡ್ರೆ ಒಳ್ಳೆಯದ್ರಿ ಮೇಡಮ್? ಮಧುರಾ ಮ್ಯಾಮ್. ಎಲ್ಲಾ ವಸ್ತುಗಳು ಅಂದ್ರೆ ಮನೆಯಲ್ಲಿ ಇರೋದು ಲವಂಗ, ಚಕ್ಕೆ, ಮೆಂತೆ, ಜೀರಿಗೆ, ಸಾಸಿವೆ ಅಲ್ಲ ಸಾರಿ ಕೊತ್ತಂಬರಿ ಕಾಳು, ಆಮೇಲೆ ಜ್ಯೇಷ್ಠ ಮದ್ದು, ಸೊಗದೆ ಬೇರು, ತುಂಬಾ ಇದೆ ಸರ್. ಒಂದು 25ರಿಂದ 30 ತರ ಇದೆ ಬೇರುಗಳು ಮತ್ತೆ ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥಗಳಿದೆ. ಅದನ್ನೆಲ್ಲ ಹಾಕಿ ಮಾಡುವ ಕಷಾಯ ತುಂಬಾ ಒಳ್ಳೆಯದು. ಅದರಲ್ಲಿ ದೇಹದಿಂದ ಅಡಿಯಿಂದ ಮುಡಿಯವರೆಗೂ ಕೆಲಸ ಮಾಡುತ್ತಲ್ವಾ ಸರ್, ಅದಕ್ಕೋಸ್ಕರ ನೀವು ಒಮ್ಮೆ ಕಾಲ್ ಮಾಡಿ ಸರ್, ನಾನು ಹೇಳ್ತೀನಿ ಏನೇನ್ ಹಾಕ್ಬೇಕು ಅಂತ. ಇವತ್ತು ಸಮಯದ ಅಭಾವ ಇರುವುದರಿಂದ ಅದು ಸಂಕ್ಷಿಪ್ತವಾಗಿ ಹೇಳಲಿಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಧನ್ಯವಾದಗಳು ಸರ್. ಆಮೇಲೆ ಅವರು ಯೂಟ್ಯೂಬ್ ನಲ್ಲಿ ಸಾಮಾನ್ಯವಾಗಿ ಪೋಸ್ಟ್ ಮಾಡ್ತಾ ಇರ್ತಾರೆ, ಅದನ್ನ ನೋಡಿ ತಾವು ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೋಬಹುದು. ಧನ್ಯವಾದಗಳು. ಮುಂದಿನ ಉಪನ್ಯಾಸಕರಿಗೆ ಅವಕಾಶವನ್ನ ಕೊಡೋಣ. ನಮ್ಮ ಈ ವೇದಿಕೆಯ ಹಿರಿಯ ಮಾಸ್ಟರ್ ಜೊತೆಗೆ ಅವರು ಬಹಳ ಒಂದು ಕಲೆಯನ್ನ ಹೊತ್ತಿರುವವರು, ಸಕಲ ಕಲಾ ವಲ್ಲಭೆ ಅಂತ ಹೇಳ್ತೇವರಲ್ಲ ಹಾಗೆ. ಜೊತೆಗೆ ಈ ಒಂದು ವೇದಿಕೆಯಲ್ಲಿ ನಾವು ಏನನ್ನ ಹೇಳ್ತೇವೆ, ನಮ್ಮ ಲೈಫ್ ಸ್ಟೈಲ್ ಹೀಗಿರ್ಬೇಕು, ನಮ್ಮ ಆರೋಗ್ಯವನ್ನ ಕಾಪಾಡಬೇಕು ಅಂತ ಅದನ್ನ ಇಮಿಡಿಯೇಟ್ ಆಗಿ ಅಳವಡಿಸಿಕೊಳ್ಳುವಂಥವ್ರು ನಮ್ಮ ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ಶ್ರೀಮತಿ ನಾಗರತ್ನ ಆರಾಧ್ಯ ಮೇಡಮ್ ಅವರು. ಇವರಿಗೆ ನಾನು ಈ ಒಂದು ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಮೇಡಮ್, ಓವರ್ ಟು ಯು ನಾಗರತ್ನ ಮ್ಯಾಮ್. ನಾಗರತ್ನ ಮ್ಯಾಮ್. ನಾಗರತ್ನ ಮ್ಯಾಮ್. ನಾಗರತ್ನ ಮ್ಯಾಮ್, ತಮಗೆ ಕೋಹೋಸ್ಟ್ ಕೊಟ್ಟಿದ್ದೇನೆ, ತಾವು ದಯಮಾಡಿ ಮಾತಾಡಿ. ನಾಗರತ್ನ ಮ್ಯಾಮ್. ನಾಗರತ್ನ ಮ್ಯಾಮ್ ಪ್ಲೀಸ್ ಮಾತಾಡಿ. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ವೇದಿಕೆಯಲ್ಲಿ ಇದ್ದಾರಾ? ಬಹುಶಃ ಅವ್ರದ್ದು ನೆಟ್ವರ್ಕ್ ಮೇಡಮ್, ನಾಗರತ್ನ ಮೇಡಮ್ ನೀವು ನಾಗರತ್ನ ಮೇಡಮ್ ಕೋಹೋಸ್ಟ್ ಕೊಟ್ಟಿಲ್ಲ ಮೇಡಮ್, ನೋಡಿ. ಕೊಟ್ಟಿದ್ದೇನೆ. ಇಲ್ಲ, ಅನ್ಮ್ಯೂಟ್ ಕೊಡಿ ಅವ್ರಿಗೆ.
ಅವರು ಹ್ಯಾಂಡ್ ರೈಸನು ಮಾಡಿದ್ದು, ಕೋ ಹೋಸ್ಟುನು ಕೊಟ್ಟಿದ್ದೆ. ನಾಗರತ್ನ ಮೇಡಮ್ ಮಾತಾಡಿ ಇವಾಗ. ಬಂದ್ರಲ್ಲ, ಹಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಸ್, ಅನ್ಮ್ಯೂಟ್ ಆಗ್ತಾ ಇರ್ಲಿಲ್ಲ ಮೇಡಮ್, ದಯವಿಟ್ಟು ಹಾ ಕ್ಷಮಿಸಿ. ಸರಿ ಸರಿ. ಅದು ಏನ್ ಸ್ವಲ್ಪ ಪ್ರಾಬ್ಲಮ್ ಅಂತ ನಂದೇ ಗೊತ್ತಿಲ್ಲ. ಹಾ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ಮಾತಾಡಿ ಮ್ಯಾಮ್. ಈ ದಿನ ನನಗೆ ಪತ್ರಿಜಿ ಅವರ ಒಂದು ವೇದಿಕೆನಲ್ಲಿ ಈ ನನ್ನ ಒಂದು ಸ್ವಾನುಭವಗಳನ್ನ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಮತ್ತು ನನ್ನ ಜನ್ಮದಾತರ ಒಂದು ಆಶೀರ್ವಾದದಿಂದ ನಾನು ಇದುವರೆಗೂ ಇಷ್ಟು ಮಾತ್ರ ನಾನು ಒಂದು ಆಧ್ಯಾತ್ಮದ ಬಗ್ಗೆ ಬಂದಿದ್ದೀನಿ. ಅದಕ್ಕೆ ಕೂಡ ನಾನು ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಮಾತಾಡಿ. ಏನಪ್ಪಾ ಅಂತಂದ್ರೆ, ನಾನು ಈ ವೇದಿಕೆಗೆ ಆವಾಗಲೇ ಒಂದೂವರೆ ವರ್ಷನೇ ಆಯ್ತಾ ಬಂತು. ಈ ವೇದಿಕೆ ಸ್ಟಾರ್ಟ್ ಮಾಡಿ ರಂಗನಾಥ್ ಜಿ ಅವರು ವೇದಿಕೆ ಸ್ಟಾರ್ಟ್ ಮಾಡಿ ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ಎಲ್ಲೋ ಕಡೆ ನೋಡಿ ನನ್ನ ಮಗಳು ನನ್ನ ಈ ವೇದಿಕೆನಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ, ನೀನು ಜಾಯಿನ್ ಆಗು ಅಂತ ಜಾಯಿನ್ ಮಾಡಿಸಿದ್ಲು. ತುಂಬ ಧನ್ಯವಾದಗಳು ಮೇಡಮ್ ಅವರು ಕೂಡ. ಮತ್ತೆ ನಾನು ಈ ವೇದಿಕೆಗೆ ಬಂದಾಗಿಂದ ಹೇಳ್ಬೇಕು ಅಂತಂದ್ರೆ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ನಾನು ಇದುವರೆಗೂ ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಮೊದಲು ಏನಾದರೂ ಒಂದು ಜ್ವರ ಆಗಲಿ, ಕೆಮ್ಮು, ನೆಗಡಿ ಇದೆಲ್ಲ ಬರ್ತಿತ್ತು. ಇದೆಲ್ಲ ಬಂದಾಗಲೂ ಕೂಡ ನಾನು ಹೆಚ್ಚಿಗೆ ಹೋಗ್ತಿಲ್ಲ ಅಂದ್ರೂ ಹಾಸ್ಪಿಟ್ಲ್ಗಳಿಗೆ ಹೋಗ್ತಿದ್ವಿ. ಮಧ್ಯ ಒಂದು ಸಣ್ಣ ಪುಟ್ಟಕ್ಕಾದ್ರೂ ಹೋಗ್ತಿದ್ವಿ. ಆಮೇಲೆ ಆಯುರ್ವೇದಿಕ್ ಆಸ್ಪತ್ರೆಗಳನ್ನ ನಾನು ತುಂಬ ಇಟ್ಕೊಂಡು ಮಸಾಜು ಅದು ಇದು ಎಲ್ಲ ಮಾಡಿಸ್ಕೊಳ್ಳೋಕ್ಕೆಲ್ಲ ಹೋಗ್ತಾ ಇದ್ದೆ. ಈಗ ಅನಿಸುತ್ತೆ ನನಗೆ ವೇದಿಕೆಗೆ ಸೇರ್ಕೊಂಡ್ಮೇಲೆ ಆಮೇಲೆ ಒಂದು ಧೈರ್ಯ ಕೂಡ ಬಂದಿದೆ. ಏನೇ ಕಾಯಿಲೆ ಬಂದರೂ ಅದು ಒಂದು ಪ್ರಕೃತಿನಲ್ಲಿ ಒಂದು ನಮ್ಮನ್ನ ಇದು ಮಾಡ್ಕೋಬೇಕು, ಏನಾದರೂ ಒಂದು ಸಣ್ಣ ಪುಟ್ಟ ಔಷಧಿಗಳು ನಾನೇ ಮಾಡಿಕೊಂಡು ಎಲ್ಲದಕ್ಕೂ ಸುಮ್ಮನೆ ಗಾಬರಿ ಮಾಡ್ಕೊಂಬಿಟ್ಟು ಆಸ್ಪತ್ರೆ ಅಂತ ಹೋಗ್ಬಾರ್ದು ಅನ್ನೋದು ಒಂದು ಅನುಭವ ಕೂಡ ಆಗಿದೆ. ನನಗೇನಪ್ಪ ಅಂತಂದರೆ, ಮೊದಲು ನನಗೆ ಸಯಾಟಿಕಾ ಪ್ರಾಬ್ಲಮ್ ಬಂದಿತ್ತು. ಸಯಾಟಿಕಾ ಪ್ರಾಬ್ಲಮ್ ಬಂದಾದಮೇಲೆ ಬೆನ್ನು ನೋವು, ಮೈಕೈ ನೋವು, ಆಮೇಲೆ ಡೈಲಿ ಮಸಾಜ್ ಮಾಡೋದು, ಆಮೇಲೆ ಅರ್ಧ ಗಂಟೆ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅರ್ಧ ಗಂಟೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಈ ರೀತಿ ಎಲ್ಲ ಇತ್ತು. ಇದನ್ನೆಲ್ಲ ನಾನು ಹೇಗೆ ಅಂದರೆ, ಒಂಥರ ಮನೇಲಿ ತುಂಬ ವಯಸ್ಸಾಗೋರು ಇರ್ತಾರಲ್ಲ, ಅವ್ರನ್ನ ಕೇರಾಗಿ ನೋಡ್ಕೋಬೇಕಲ್ಲ, ಆ ಥರ ನೋಡ್ಕೋತಾ ಇದ್ರು ಮಕ್ಕಳಾಗಲಿ ನಮ್ಮ ಯಜಮಾನ್ರಾಗಲಿ. ಆ ಥರ ಆಗ್ಬಿಟ್ಟಿದೆ. ಯಾಕೋ ಇನ್ನು ಮುಗೀತು ನಂದು, ಇಷ್ಟೇ ನನ್ನ ಲೈಫಲ್ಲ, ನಿನ್ನೇನು ಸಾಧನೆ ಮಾಡೋಕ್ಕೆ ಆಗಲ್ಲ ಅನ್ನೋಷ್ಟು ಒಂಥರ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ದೆ. ಈಗ ಮೇಡಮ್ ಸ್ವಲ್ಪ ಬೆಳಕು ಮಾಡ್ಕೊಳ್ಳಿ ಅಮ್ಮ. ಲೈಟ್ ಲೈಟು ಏನೋ ಇವಾಗ ಮೇಡಮ್ ಕತ್ಲೆಯಲ್ಲಿ ಇದ್ದಂಗಿದ್ದೀರಾ, ಅದಕ್ಕೋಸ್ಕರ ಕಾಣ್ತಾ ಇಲ್ಲ ತಮ್ಮ ಮುಖ ಎಲ್ಲ. ಅದೇ ಇದು ಎದುರುಗಡೆಯಿಂದ ಬೆಳೀತಾ ಇದೆ, ಈಗ ಹಿಂದ್ಗಡೆಯಿಂದ ಅನ್ಸುತ್ತೆ. ಪರವಾಗಿಲ್ಲ, ಮಾತಾಡಿ ಮ್ಯಾಮ್. ಈ ರೀತಿಯಾಗಿ ನನಗೆ ತುಂಬಾನೇ ಆರೋಗ್ಯದಲ್ಲಿ ತುಂಬಾನೇ ಹದಗೆಟ್ಟೋಗಿತ್ತು. ಇವಾಗ 1.5 ವರ್ಷದ ಹಿಂದೆ ನಾನು ಈ ಮಹಾತಾರ್ ಫೌಂಡೇಶನ್ಗೆ ಸೇರ್ಕೊಂಡ್ಮೇಲೆ ನನಗೇನನ್ಸುತ್ತೆ ಅಂತಂದ್ರೆ, ಒಂಥರ ಆತ್ಮಸ್ಥೈರ್ಯ ಜಾಸ್ತಿ ಆಯಿತು. ಆತ್ಮಸ್ಥೈರ್ಯ ಅಂದರೆ ಒಂಥರ ಆತ್ಮಾನದ್ರ ಬಗ್ಗೆನೇ ಅಷ್ಟೊಂದು ಗೊತ್ತಿರ್ಲಿಲ್ವ ಏನೋ ಅನ್ಕೋತೀನಿ. ಇವಾಗ ಧೈರ್ಯ, ಏನಾದರೂ ಒಂದು ಸಣ್ಣ ಪುಟ್ಟ ಆದರೆ ಅಯ್ಯೋ ನಾನು ಆಗೋಯ್ತು, ನನ್ನ ಜೀವನ ಇಷ್ಟೇ, ನಾನೇನೂ ಮಾಡೋಕ್ಕಾಗಲ್ಲ, ನಾನು ಇಷ್ಟೇ ಬಿಡು ಅಂತ ಅಂದ್ಕೊಳ್ಳೋಷ್ಟು ಧೈರ್ಯಗೆ ಇಟ್ಬಿಡ್ತಿದ್ದೆ. ಇವಾಗ ಅನಿಸುತ್ತೆ, ಇಲ್ಲ ನಾನು ಪರವಾಗಿಲ್ಲ, ಇಷ್ಟಲೇ ಅಲ್ವಾ, ನಾನೇ ಒಂದು ಇದು ಮಾಡಿಕೊಂಡು ಯಾವುದಾದ್ರೂ ಸಣ್ಣ ಪುಟ್ಟ, ಈಗ ಮಧುರಾ ಮೇಡಮ್ ಹೇಳಿದ್ರಲ್ಲ ಆ ರೀತಿ ಒಂದು ಮನೇಲಿರುವಂಥ ಒಂದು ಯಾವುದಾದ್ರೂ ಔಷಧಿಗಳು, ಕಷಾಯಗಳು ಇದನ್ನೆಲ್ಲ ನಾನೇ ತಯಾರು ಮಾಡಿಕೊಂಡು ನಾನೇ ಕುಡಿಯೋದು. ಈ ಸಣ್ಣ ಪುಟ್ಟ ಯಾವುದಾದ್ರೂ ವಾಕಿಂಗ್ ಹೋಗ್ತಾ ಇರಬೇಕಾದ್ರೂ ಕೂಡ ಅಲ್ಲಿ ಏನು ಸಿಕ್ಕಿದ್ರು ಗಿಡ ಮೂಲಿಕೆಗಳನ್ನೆಲ್ಲ ನಾನು ಸ್ವಲ್ಪ ಗುರ್ತಿಸ್ತೀನಿ. ನನಗೆ ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅನುಭವ ಕೂಡ ಇದೆ. ಮೇಡಮ್ ಹೇಳ್ದಂಗೆ ನಮ್ಮ ತಾತಂದಿರು ಮತ್ತು ಅಜ್ಜಿ ಇವರೆಲ್ಲರೂ, ನಮ್ಮ ಸೋದರ ಮಾವಂದಿರು ಇವ್ರುಗಳೆಲ್ಲ ಒಂದು ಸಣ್ಣ ಪುಟ್ಟ ಔಷಧಿಗಳನ್ನೆಲ್ಲ ಮಾಡ್ತಿದ್ದನ್ನ ನಾನು ನೋಡಿದ್ದೆ. ಅದನ್ನೆಲ್ಲ ನಾನು ಅನುಸರಿಸ್ಕೊಂಡು ಇವಾಗ ಆರೋಗ್ಯವಾಗಿದ್ದೀನಿ. ಜೊತೆ ಏನಪ್ಪ ಅಂದರೆ, ಮಹಾವತಾರ್ ಫೌಂಡೇಶನ್ ಬಂದಮೇಲೆ ನನಗೆ ಒಂಥರ ಯೋಚನೆಗಳು ಕಡಿಮೆ ಆಗಿದೆ. ಜೀವನನೇ ಇದು ಸಾಕು, ಇಷ್ಟೇ, ನಂದು ಇನ್ನೇನಿಲ್ಲ ಅನ್ನೋಷ್ಟು ಇದ್ದವಳು ಈಗ ನನಗೆ ತುಂಬ ಆರೋಗ್ಯವಾಗೂ ಇದ್ದೀನಿ ಅನಿಸುತ್ತೆ. ಹಾಸ್ಪಿಟ್ಲ್ ಮೆಟ್ಲೇ ಹತ್ತಿಲ್ಲ. ಈಗ ನನ್ನ ಲೆಕ್ಕ ಹೇಳ್ಬೇಕು ಅಂತಂದರೆ ಮಾತ್ರೆಗಳು ತಗೊಳ್ಳಲ್ಲ. ನನಗೆ 60-65 ವರ್ಷ ಆಗಿದೆ ಅಂತ ಕೂಡ ಯಾರೂ ಹೇಳಲ್ಲ. ಈಗ ನಮ್ಮ ಅಣ್ಣನ ಮಕ್ಕಳು ಮತ್ತು ನಮ್ಮ ಅಕ್ಕ ತಂಗಿರ ಮಕ್ಕಳೆಲ್ಲ ಅಂತಾರೆ, ನೀವೇನೋ ಮಹಾವತಾರ್ ಫೌಂಡೇಶನ್ಗೆ ಸೇರ್ಕೊಂಡ್ಬಿಟ್ಟು ಒಂಥರ ಶೈನಿಂಗ್ ಬಂದ್ಬಿಟ್ಟಿದ್ದೀರಾ ಅಂತ ಎಲ್ಲ ರೇಗಿಸ್ತಾರೆ. ಏನು ಅಂತಂದರೆ ಅದೇ ಧ್ಯಾನದಿಂದನೇ ನಾನು ಸ್ವಲ್ಪ ಆ ಟೈಮಲ್ಲಿ, ಅಂದರೆ ಈಗಲೂ ಹೆಚ್ಚಿಗೆ ಸಾಧನೆ ಮಾಡಿಲ್ಲ ಧ್ಯಾನದಲ್ಲಿ, ಆದರೂ ನನಗೆ ಅದ್ರ ಬಗ್ಗೆನೇ ಗೊತ್ತಿರಲಿಲ್ವಲ್ಲ. ಇದನ್ನು ತಿಳ್ಕೊಂಡ್ಮೇಲೆ ನಾನು ಈಗ ಮಾಡಬೇಕು, ಏನೆಲ್ಲ ಕೆಲಸ ಮಾಡ್ತಾಯಿದ್ದೆ ಮಧ್ಯದಲ್ಲಿ ಬಂದು ಅರ್ಧ ಗಂಟೆ ಕೂತ್ಕೋಬೇಕು. ನಾನು ಧ್ಯಾನಕ್ಕೆ ಟೈಮ್ಗೆ ಏನಾದರೂ ಅರ್ಧ ಕೆಲಸ ಆಗಿರೋ ಅದು ಅಷ್ಟು ಸ್ಟವ್ ಮೇಲೆ ಏನಾದರೂ ಇಟ್ಟಿರಲಿ, ಏನಾದ್ರು ಇಲ್ಲ, ಅದು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಬಂದ್ಬಿಟ್ಟು ನಾನು ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ.
ಆ ಥರ ಒಂದು ಮನೋಭಾವನೆ ಕೂಡ ಬಂತು. ಧ್ಯಾನದಿಂದ ನನಗೆ ತುಂಬ ಉಪಯೋಗ ಕೂಡ ಆಗಿದೆ. ಆಮೇಲೆ ಧೈರ್ಯ, ಆಮೇಲೆ ಮುಖಚರ್ಯ ಕೂಡ ಚೇಂಜ್ ಆಗಿದೆ. ಆರೋಗ್ಯದಲ್ಲೂ ಅಷ್ಟೇ, ಹೇಳಿದ್ನಲ್ಲ, ಒಂದು ಮೈ ಕೈ ಎಲ್ಲ ನೆವೆ ಬರೋದು, ಅದಕ್ಕೆಲ್ಲ ಮನೆ ಮದ್ದುಗಳು ನಾನೇ ಮಾಡ್ಕೊತೀನಿ. ಆಮೇಲೆ ಧ್ಯಾನ ಕೂತ್ಕೊಂಡಾಗ ಅವೆಲ್ಲ ನಮಗೇನು ಗೊತ್ತಾಗೋದೇ ಇಲ್ಲ. ಧ್ಯಾನದಲ್ಲಿದ್ದಾಗ ನಾನು ನನಗೇನು ಆರೋಗ್ಯ, ನಾನು ಚೆನ್ನಾಗಿದ್ದೀನಲ್ಲ ಅಂತ ಅನಿಸುತ್ತೆ. ನಾನು ಚೆನ್ನಾಗಿದ್ದೀನಿ, ನಾನು ಇನ್ನೂ ಸ್ವಲ್ಪ ದಿವಸ ಬದುಕಬೇಕು, ನಾನು ಇನ್ನೂ ಸಾಧನೆ ಮಾಡಬೇಕು, ನಂದು ಇನ್ನೂ ಏನೇನೋ ಬೇಕಾದಷ್ಟು ಕರ್ತವ್ಯಗಳಿದೆ, ಅದನ್ನೆಲ್ಲ ಮಾಡಬೇಕು ಅನ್ನೋ ಆಸೆ ಕೂಡ ಬಂದಿದೆ. ಇದೆಲ್ಲ ಆದಿದ್ದು ನನಗೆ ಧ್ಯಾನದಿಂದನೇ ಅಂತ ಅನ್ಕೋತಾ ಇದ್ದೀನಿ. ಆಮೇಲೆ ಈಗ ಇದು ರಂಗನಾಥ್ಜಿಯವರು ಮಾಡಿಕೊಟ್ಟಂಥ ಈ ವೇದಿಕೆಯಲ್ಲಿ ನಾವು ಸುಮಾರು ಒಂದು 5-6 ಕ್ಲಾಸ್ಗಳಂದರೆ ಅದೇ ಸ್ವಾಧ್ಯಾಯ ಮಾಡಿ ಆಗಲಿ, ಅಥವಾ ನನ್ನ ಓನಾಗಿ ನಾನು ತಿಳ್ಕೊಂಡಿರೋವಂಥ ವಿಷಯಗಳನ್ನ ತಿಳಿಸಿ ಒಂದು 3-4 ಕ್ಲಾಸ್ಗಳೆಲ್ಲ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಗಿತ್ತು ಬೇರೆ ಜನಗಳಿಗೆ ಅದು ಗೊತ್ತಿಲ್ಲ. ನನಗೊಂಥರ ತೃಪ್ತಿಯಾಗಿದೆ. ನಾನು ಏನು ಮೊದಲೆಲ್ಲ ಚೆನ್ನಾಗಿದ್ದವಳು, ನಾನು ಈಗ ಇದ್ದಕ್ಕಿದ್ದಂಗೆ ಈ ಥರ ಈ ಡಿಪ್ರೆಷನ್ಗೆ ಹೊರ್ಟೋಗಿದ್ದೆ ಅನಿಸುತ್ತೆ. ನನ್ನ ಆತ್ಮದ ಮೇಲೆ, ನನ್ನ ಜೀವನದ ಮೇಲೆ ನನಗೆ ಒಂಥರ ಪ್ರೀತಿನೇ ಇರಲಿಲ್ಲ. ಏನಾದರೂ ಒಂದ್ಸರಿ ಅನಿಸುತ್ತೆ ಏನಾದರೂ ಮಾಡ್ಕೊಂಬಿಡ್ಬೇಕು ಅನ್ನೋಷ್ಟೆಲ್ಲ ಹೊರ್ಟೋಗಿತ್ತು ನನಗೆ. ಸಾಕು ನನ್ನ ಜೀವನ, ನಾನು ಏನೂ ಸಾಧನೆ ಮಾಡಿಲ್ಲ ಅನ್ನೋಷ್ಟು ಥರ ಒಂಥರ ನನಗೆ ಗೊತ್ತಾಗಲ್ಲ, ನನ್ನನ್ನು ನಾನೇ ಕೀಳರಿಮೆ ಮಾಡ್ಕೊಂಬಿಟ್ಟಿದ್ದೆ. ಅದೆಲ್ಲ ಹೋಯ್ತು. ಈಗ ನಾನು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀನಿ. ಆಮೇಲೆ 4 ಜನಕ್ಕೆ ನಾನು ಪ್ರೀತಿಯಾಗಿ ನಾನು ಕಾಣ್ತೀನಿ, ನನ್ನನ್ನು ಜನ ಪ್ರೀತಿಸ್ತಾರೆ. ಇದೆರಡೂ ಕೂಡ ಕಂಡುಕೊಂಡಿದ್ದು ಧ್ಯಾನದಿಂದ. ಈ ಧ್ಯಾನ ಅಂತ ಅಂದರೆ ನಮ್ಗೆ ಏನಂತಾನೇ ಗೊತ್ತಿರಲಿಲ್ಲ. ಬರೀ ಪೂಜೆ ಮಂತ್ರ ಇದೆಲ್ಲ ಮಾತ್ರ ಗೊತ್ತಿತ್ತು. ಯಂತ್ರ ಮಂತ್ರಗಳು, ಈ ಪೂಜೆ ಮಾಡೋರನ್ನ ನೋಡೋದು, ನಾನು ಈ ಪೂಜೆ ಮಾಡಬೇಕು, ಈ ವ್ರತ ಮಾಡಬೇಕು, ಇದು ಮಾಡಿದ್ರೆ ಒಳ್ಳೇದಾಗುತ್ತೇನೋ, ಅದು ಮಾಡಿದ್ರೆ ಒಳ್ಳೇದಾಗುತ್ತೆ, ಇದನ್ನೇ ಅನ್ಕೊಂಬಿಟ್ಟು ನಾವು ಆಧ್ಯಾತ್ಮದಲ್ಲಿ ಮಾತ್ರ ಮುಂದುವರ್ಕೊಂಡು ಬಂದೇ ಹೊರತು ನಾನು ದೈಹಿಕವಾಗಿ ನಾನು ನನ್ನನ್ನು ಪ್ರೀತಿಸ್ಕೊತಿರ್ಲಿಲ್ಲ. ನಾನು ಧ್ಯಾನ ಅಂದ್ರೆ ಏನು ಅಂತಲೇ ತಿಳ್ಕೊಂಡಿರಲಿಲ್ಲ. ಈಗ ಧ್ಯಾನಕ್ಕೆ ಕೂತ್ಕೊಂಡ್ಮೇಲೆ ಅರ್ಧ ಗಂಟೆನಾದರೂ ಕೂತ್ಕೊಳ್ಳೋಕೆ ಶಕ್ತಿ ಇಲ್ಲದವಳು. ಅವತ್ತು ಬುದ್ಧ ಪೌರ್ಣಿಮೆ ದಿವಸ ನಾನು ಅಲ್ಲಿ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ನಾವು ಹೋಗಿದ್ವಿ. ಅವತ್ತು ನಿಜವಾಗ್ಲೂ ನಮಗೇನು ಎಲ್ಲೆಲ್ಲ ಸ್ವರ್ಗದಲ್ಲಿ ಇದ್ದೀನೇನೋ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಜೊತೆಗೆ ಅಲ್ಲಿ ನನಗೆ ಆದ ಅನುಭವ ಮತ್ತೆ ಇನ್ನೊಂದು ದಿವಸ ಆ ಥರ ಹೋಗ್ಲೇಬೇಕು, ನಾನೇ ಹೊರ್ಟೋಗ್ಬೇಕು, ಅಲ್ಲಿ ನಾನು ಒಬ್ಬಳೇ ಹೋಗಿ ಬರ್ತಾ ಇರಬೇಕು. ತಿಂಗಳಿಗೊಂದ್ಸರಿ ಪೌರ್ಣಿಮೆ ಬರ್ತಾನೆ ಇರುತ್ತೆ, ಪೌರ್ಣಿಮೆ ದಿನ ಎಲ್ಲ ಹೊರ್ಟೋಗ್ಬೇಕು ಅಂತ ಅನ್ನೋಷ್ಟು ನನಗೆ ಹುಮ್ಮಸ್ಸಿದೆ. ಬಟ್ ಸ್ವಲ್ಪ ಸೌಕರ್ಯಗಳು ಕಡಿಮೆ ಇರೋದ್ರಿಂದ ನಾನು ಒಬ್ಬಳೇ 2-3 ಬಸ್ ಹತ್ಕೊಂಡು ಹೋಗ್ಬೇಕು. ದೂರ ಇದ್ದೀನಿ ಇವಾಗ ಅದಕ್ಕಿಂತ ನಾನು ಹೋಗೋಕ್ಕಾಗ್ತಾ ಇಲ್ಲ. ತುಂಬ ಧನ್ಯವಾದಗಳು ಮೇಡಮ್. ನನಗೆ ಧ್ಯಾನ ಬಗ್ಗೆ ತಿಳಿಸ್ಕೊಟ್ರಲ್ಲ ಪತ್ರಿಜಿಯವರಾಗಲಿ ರಂಗನಾಥ್ಜಿಯವರಾಗಲಿ, ಅವರು ಧ್ಯಾನ ಯಾವ ರೀತಿ ಏನು ಅನ್ನೋದನ್ನ ಜನಗಳಿಗೆ ಹಂಚ್ತಾ ಇದ್ದಾರಲ್ವ, ಧ್ಯಾನದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದೇ ಇಲ್ಲ. ಇಂಥದ್ದೆಲ್ಲ ನಾನು ತಿಳಿಸ್ಕೊಟ್ಟೋದಕ್ಕೆ, ನಾವು ಆ ಧ್ಯಾನದಿಂದ ನಾವೇನೆಲ್ಲ ಪಡ್ಕೊಂಡಿದ್ದೀವಿ, ರೋಗ ಮುಕ್ತರಾಗ್ಬೋದು ನಾವು. ನಾನು ಹೇಳಿದ್ನಲ್ಲ, ನನ್ನ ಸ್ವಂತ ಅನುಭವನೇ ಆಗಿದೆ. ನಾನು ಎಷ್ಟೊಂದು ಅವಾಗೆಲ್ಲ ಮೈ ನವೆ ಬರೋದು, ಕೆಮ್ಮು ನೆಗಡಿ ಇದೆಲ್ಲ ಬರ್ತಿತ್ತು. ಅಂದರೆ ಹಾಸ್ಪಿಟ್ಲಿಗೆ ಹೆಚ್ಚಿಗೆ ಹೋಗ್ಲಿ ಅಂದರೆ ಮನೆ ಮದ್ದುಗಳಾದರೂ ಮಾಡ್ಕೊತಿದ್ದೆ. ಈಗ ಅದು ಕೂಡ ಕಡಿಮೆ ಮಾಡಿದ್ದೀನಿ. ನನಗೆ ಇದು 65-66 ವರ್ಷ ಆದ್ದು ಬಂದು ನನಗೊಂದು BP ಆಗಲಿ ಶುಗರ್ ಆಗಲಿ ಇದುವರೆಗೂ ಬಂದಿಲ್ಲ. ನಾನು ಅದನ್ನು ಬಸ್ಕೊಳ್ಳೋದು ಬೇಡ ಅಂತ ಹೇಳ್ದಂಗೆ ಮೊದಲೇ ಪ್ರಿಕಾಷನ್ ತೊಗೊಂಬಿಟ್ರೆ ಕಾಯಿಲೆ ಬರೋಕ್ಕೆ ಮೊದಲೇ ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ತುಂಬಾ ಮನಸ್ಸಲ್ಲಿ ಅಂದ್ಕೊಂಡು, ಮಧುರಾ ಮೇಡಮ್ ಹೇಳ್ದಂಗೆ ನಾನು ಸಣ್ಣ ಪುಟ್ಟ ಈ ಮನೆ ಮದ್ದುಗಳನ್ನ ಮಾಡಿಕೊಂಡು ನಾನು ಆರೋಗ್ಯವಾಗಿದ್ದೀನಿ. ಅದೇ ರೀತಿ ನೀವು ಎಲ್ಲರೂ ಕೂಡ ಧ್ಯಾನ ಮಾಡಿ, ಧ್ಯಾನದಿಂದ ಎಲ್ಲ ಸಿಗುತ್ತೆ ನಮಗೆ. ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಬೇರೆಯವ್ರ ಮೇಲೆ ಎಲ್ಲ ಒಂಥರ ಕೋಪ, ಅವ್ರನ್ನ ಕಂಡ್ರೆ ದ್ವೇಷ ಮಾಡೋದು, ನನಗೆ ಯಾಕೋ ಅವ್ರನ್ನ ಮಾತಾಡ್ಸೋದೇ ಬೇಡ, ಈ ಥರ ಎಲ್ಲ ಅನ್ನೋದೆಲ್ಲ ನನ್ನ ಮನಸ್ಸಲ್ಲಿ ಇವಾಗ ಕಡಿಮೆ ಆಗಿದೆ. ಅದನ್ನು ನಾನು ಕಂಡುಕೊಂಡಿದ್ದೀನಿ. ತುಂಬ ಜನಗಳನ್ನ ನಾವು ಪ್ರೀತಿಯಿಂದ ಕಂಡ್ರೆ ನಮಗೆ ಮತ್ತೆ ಆ ಪ್ರೀತಿ ವಾಪಸ್ ಬರುತ್ತೆ ಅನ್ನೋದು ಕೂಡ ಮನವರಿಕೆ ಆಗಿದೆ. ನಾವೇನು ಕೊಡ್ತೀವಿ, ಈಗ ನಾವು ಮೇಲ್ಗಡೆ ಅಂದ್ಕೊಂಡು ಸೂರ್ಯನ ಉಗಿತೀನಿ ಅಂತಂದರೆ ಏನಾಗುತ್ತೆ, ಮೇಲ್ಗಡೆ ಅಂದ್ಕೊಂಡ್ರೆ ಸೂರ್ಯ ನನಗೆ ಮತ್ತು ಅದು ನಮ್ಮ ಮುಖದ ಮೇಲೆ ಬರುತ್ತೆ. ಆ ಥರ ನಾವು ಮೇಲೆ ಅಂದ್ಕೊಂಡು ಮಾಡಿದಾಗ ಅದು ಮೇಲಕ್ಕೆ ಅದು ಎಂತ ಆಗಲ್ಲ, ಅದು ನಮ್ಮ ಮುಖದ ಮೇಲೆ ಬರುತ್ತೆ, ನಮಗೆ ಬೀಳುತ್ತೆ. ಒಂದು ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಿಟ್ಟು ನಾವೇ ಆರಿಸ್ಕೊಳ್ಳೋ ಬದಲು ನಾವು ಕೊಚ್ಚೆಯಿಂದ ದೂರ ಇದನ್ನು ಕಲ್ತ್ಕೋಬೇಕು. ಹೌದು, ನಾವು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರೆ ನಾವು ಕಲ್ತಿರೋದನ್ನ ಬೇರೆಯವ್ರಿಗೂ ಹೇಳ್ಬೋದು ಅನ್ನೋದನ್ನೆಲ್ಲ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು ಮೇಡಮ್, ತುಂಬ ಧನ್ಯವಾದಗಳು. ಅವಕಾಶ ಎಷ್ಟಿದೆ ಅಂತ ಗೊತ್ತಿರಲಿಲ್ಲ. ಮೇಡಮ್, ಬಹಳ ಸಮಯದ ಸದುಪಯೋಗನೂ ಪಡಿಸ್ಕೊಂಡು ಸರಿಯಾದ ಸಮಯಕ್ಕೆ ನಮ್ಮ ಮಾಹಿತಿಯನ್ನ ಕೊಟ್ಟಿದ್ದೀರಾ, ಮತ್ತೆ ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದೀರಾ ಮೇಡಮ್. ಯಾಕಂತಂದ್ರೆ ತಾವೇ ಒಂದು ಉದಾಹರಣೆನ ಹೇಳಿದ್ರೆ ನಮ್ಮ ವೇದಿಕೆಯಲ್ಲಿ ನಾವು ನೋಡ್ತೇವೆ. ಆರೋಗ್ಯ ಸುಧಾರಿಸಿದೆ ಅಂತ ತಾವು ಹೇಳ್ತಾ ಇದ್ದೀರಾ. ಜೊತೆಗೆ ಯಾವುದೇ ಮಾತ್ರೆಯನ್ನ ನಾನು ಉಪಯೋಗಿಸ್ತಾ ಇಲ್ಲ. ಒಂದ್ ವೇಳೆ ಏನಾದ್ರೂ ಶೀತ ಕೆಮ್ಮು ನೆಗಡಿ ಬಂದಾಗ ನಮ್ಮ ಮಧುರಾ ಮೇಡಮ್ ಏನ್ ಹೇಳಿದ್ದಾರೆ ಹಾಗೇನೆ ಮನೆ ಔಷಧಿಯನ್ನ ನಾನೇ ತಯಾರು ಮಾಡಿಕೊಂಡು ನನ್ನ ಆರೋಗ್ಯವನ್ನ ಕಾಪಾಡಿಕೊಂಡಿದ್ದೇನೆ ಅಂತ. ಜೊತೆಗೆ ಈ ಧ್ಯಾನಕ್ಕೆ ಬಂದ ನಂತರ ನನಗೆ ಆತ್ಮಸ್ಥೈರ್ಯ ಬಹಳ ಇದೆ, ಯೋಚನೆಗಳು ಕಡಿಮೆ ಆಗಿದೆ. ಧ್ಯಾನವನ್ನ ತಿಳಿದ ಮೇಲೆ ಬಹಳ ಬಹಳ ಜೀವನದಲ್ಲಿ ಪರಿವರ್ತನೆ ಆಗಿದೆ ಅಂತ ಹೇಳ್ಕೊಂಡು ಹೇಳಿದ್ದೀರಾ. ನನಗೆ
ಧ್ಯಾನದಲ್ಲಿ ಕುಳಿತಾಗ ಯಾವುದು ಬೇರೆ ಆಲೋಚನೆ ಇಲ್ಲ, ಬಹಳ ಚೆನ್ನಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಅಂತ ಇದು ನಿಜವಾಗ್ಲೂ ಒಂದು ಸಕಾರಾತ್ಮಕ ಬೆಳವಣಿಗೆ. ಸ್ವಾಧ್ಯಾಯ ಮಾಡುವ ಶಕ್ತಿ ಬಂದಿದೆ. ಹೌದು, ತಾವು ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ, ಕಿರು ಸಂದೇಶವನ್ನ ಹಂಚಿಕೊಳ್ತಾ ಇದ್ದೀರಾ. ಇದು ಸಹ ಈ ವೇದಿಕೆಗೆ ಬಂದ ಮೇಲೆ ತಮ್ಮಲ್ಲಿ ಆದ ಪರಿವರ್ತನೆ. ಕೀಳರಿಮೆ ಕಡಿಮೆ ಆಗಿದೆ. ಜನರಲ್ಲಿ ಇದು ಇದ್ದರೆ ಬಹಳ ಕಷ್ಟ. ಬಟ್ ಈ ಕೀಳರಿಮೆ ಈ ಧ್ಯಾನಕ್ಕೆ ಬಂದ್ಮೇಲೆ ಕಡಿಮೆ ಆಗಿದೆ ಅಂತ ಹೇಳಿದಾರ ಮೇಡಮ್. ನಾನು ಎಲ್ಲರನ್ನೂ ಪ್ರೀತಿಸ್ತೇನೆ, ಹಾಗೆ ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ. ಇದು ಸಹ ಬಹಳ ಅದ್ಭುತವಾದ ಒಂದು ವ್ಯಕ್ತಿತ್ವ. ತಾವು ಬಹಳ ಚೆನ್ನಾಗಿ ರೋಗಮುಕ್ತರಾಗಿ ಧ್ಯಾನಮಗ್ಧರಾಗಿ ತಮ್ಮ ಜೀವನವನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಈ ಮಹಾವತಾರ್ ವೇದಿಕೆ ಅಂತನೂ ಸಹ ಗಮನಕ್ಕೆ ತಂದಿದ್ದೀರಾ. ಇದು ಯಾಕೆ ಬೇಕಿತ್ತು ಅಂತಂದ್ರೆ, ನಾವು ಸಾಮಾನ್ಯವಾಗಿ ಏನ್ ಅನ್ಕೊಳ್ತೇವೆ, ನಮ್ಗೆ ಏನಾದ್ರೂ ಈ ತರ ಕೂತಾಗ ಬೇಗ ನಮ್ಗೆ ಏನೋ ಪರಿವರ್ತನೆ ಆಗ್ಬೇಕು ಅಂತಿಲ್ಲ. ತಾವು ಹೇಳಿದಿರಾ 1.5 ವರ್ಷದಿಂದ ನಾನು ಈ ವೇದಿಕೆಯಲ್ಲಿ ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಅಂತ. ಎಲ್ರೂ ಸಹ ನಾವು ಕಾದು ನೋಡ್ಬೇಕು. ಜೊತೆಗೆ ನಮ್ಮ ಸಾಧನೆ ನಿರಂತರವಾಗಿ ಇದ್ರೆ ಖಂಡಿತವಾಗ್ಲೂ ನಾವು ಈ ಎಲ್ಲ ಒಂದು ಸಕಾರಾತ್ಮಕ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ನಮ್ಮ ಆಯುಷ್ಯವನ್ನು ಸಹ ದೀರ್ಘ ಮಾಡ್ಕೊಳ್ಬಹುದು ಅಂತ ಹೇಳತಕ್ಕಂತ ಒಂದು ಅಂಶವನ್ನ ಗಮನಕ್ಕೆ ತಂದಿದ್ದೀರಾ. ಈ ವೇದಿಕೆಯ ಪರವಾಗಿ ಹಾಗೂ ನನಗೆ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು. ಮಾಸ್ಟರ್ಸ್ ಮೇಡಮ್ ಅವರು ಇಬ್ರು ಮೇಡಮ್ಗಳು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ಸಂಕ್ಷಿಪ್ತವಾಗಿ ಕೇಳಿ ದಯಮಾಡಿ ಅದಕ್ಕೆ ಉತ್ತರವನ್ನ ಇಬ್ರು ಮಾಸ್ಟರ್ಸ್ ಕೊಡಲಿದ್ದಾರೆ. ಹ್ಯಾಂಡ್ ರೈಸ್ ಮಾಡಿ. ಪ್ರಶ್ನೆ ಇದ್ದಲ್ಲಿ ಕೇಳತಕ್ಕಂಥವರು ಅಥವಾ ಅನುಭವವನ್ನ ಹಂಚಿಕೊಳ್ಳುವವರು, ಸಂಕ್ಷಿಪ್ತವಾಗಿ ಹಂಚಿಕೊಳ್ಳತಕ್ಕಂಥವ್ರು ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ನಾವು ಪ್ರಶ್ನೆಗಳನ್ನ ಕೇಳಿದಷ್ಟು ಶಾಲೆಯಲ್ಲಿ ಮಕ್ಕಳು ಟೀಚರಿಗೆ ಪ್ರಶ್ನೆಯನ್ನ ಕೇಳಿದಷ್ಟು ಮಕ್ಕಳು ಹೆಚ್ಚಿದನ್ನ ಕಲಿತಾರೆ. ಪ್ರಶ್ನೆ ಕೇಳಿ ಅನುಭವನ ಹಂಚಿಕೊಳ್ಳಿ ಅಂತ ಹೇಳತಕ್ಕಂಥ ಉದ್ದೇಶ ಇದೆ. ನಾವು ಹೆಚ್ಚಿನ ಜ್ಞಾನವನ್ನ ಗಳಿಸ್ಕೊಳ್ಬಹುದು ಅಂತ. ದಯಮಾಡಿ ಕೇಳಿ. ನಂದಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮಾಸ್ಟರ್. ಇಬ್ರು ಹಿರಿಯ ಮಾಸ್ಟರ್ದು ತರಗತಿ ತುಂಬಾ ಅದ್ಭುತವಾಗಿತ್ತು. ಅದೇ ನಮ್ಮ ನಮ್ಮ ಆಹಾರವೇ ಔಷಧಿ ಆಗ್ಬೇಕು, ಔಷಧಿ ಆಹಾರವಾಗಬಾರ್ದು ಅಂತಂದು ಹೇಳಿದಾರಲ್ಲ. ಅಂದ್ರೆ ನಾವ್ ಏನ್ ಊಟ ಮಾಡ್ತೀವೋ ಅದು ಔಷಧಿ ಆಗಿರ್ಬೇಕು ನಮ್ ದೇಹಕ್ಕೆ. ಅದೇ ರೀತಿ ಔಷಧಿನೇ ಊಟ ಆಗ್ಬಾರ್ದು. ಅಂದ್ರೆ ಒಬ್ಬೊಬ್ರು ಒಂದೊಂದ್ ಟೈಮ್ 8-10 ಟ್ಯಾಬ್ಲೆಟ್ ತಗೋತಿರ್ತಾರ ಒಂದೇ ಟೈಮ್. ಹಂಗೆ ಅವಾಗ ಅದು ಏನೋ ಊಟನ ಔಷಧ ಆಗ್ಬಿಡ್ತೈತಿ. ಹಂಗ ಮೇಡಮ್ ಅವರು ನಮ್ಮ ಅಡಿಗೆ ಮನೆಯಲ್ಲೇ ಏನೋ ಆಸ್ಪತ್ರೆ ಆಗ್ಬೇಕು, ನಮ್ಮ ಅಡಿಗೆ ಮನೆಯಲ್ಲಿರುವಂತ ಆಹಾರ ಪದಾರ್ಥಗಳೇ ಔಷಧಿ ಆಗಿರ್ಬೇಕು ಅಂತ ಅನ್ನೋದನ್ನ ಇಲ್ಲಿ ನೆನಪಿಸ್ಕೊಟ್ರು. ತುಂಬಾ ಅದ್ಭುತವಾಗಿ ಹೇಳಿದ್ರೆ ಮೇಡಮ್. ಮತ್ತೆ ಅದೇ ಅಲ್ಲದೆ ಪ್ರತಿದಿನ ಒಂದು ಮನೆ ಮದ್ದನ್ನ ಅವ್ರು ಹೇಳ್ತಾ ನಮ್ಗೆ ಏನ್ ಕಾಯಿಲೆ ಬಂದ್ರೆ ಏನ್ ತಗೋಬೇಕಂತ ಅನ್ನೋದನ್ನ ಪ್ರತಿದಿನ ನೆನಪಿಸ್ತಿರ್ತಾರೆ. ಅದು ಅಲ್ಲದೆ ನಾಗರತ್ನಮ್ಮ ಮೇಡಮ್ ಕೂಡ ಅವರು ಈ ಸೆಷನ್ಗೆ ಬಂದ ನಂತರ ಯಾವ ರೀತಿ ಬದಲಾವಣೆಗಿದ್ದಾರೆ, ಏನ್ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಕೂಡ ವಿವರಣೆಯಾಗಿ ಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಹಳ ಚೆನ್ನಾಗಿ ಹೇಳಿದ್ರಿ. ಯಶೋಧ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಯಶೋಧ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಮಧುರಾ ಹೆಗಡೆ ಮೇಡಮ್ ಹೇಳಿದ್ರು ಅಡಿಗೆ ಮನೆ ಆಸ್ಪತ್ರೆ ಅಂತ ಹೇಳ್ಬಿಟ್ಟು. ನಾವೇನು ನಾಲ್ಗೆಗೆ ರುಚಿ ಅಂತ ತಿಂತೀವಿ ಅದು ಕರಳಿ ಕಹಿ ಆಗಿರುತ್ತೆ. ನಾವು ಕರಳಿಗೆ ಕಹಿ ಅಂತ ತಿಂತೀವಿ, ನಾಲ್ಗೆ ಕಹಿ ತಿಂದಿರ್ತೀವಿ, ಅದು ಕರಳಿಗೆ ಸಿಹಿ ಆಗಿರುತ್ತೆ. ಹಂಗಂತ ಹೇಳ್ಬಿಟ್ಟು ಈ ಮಧುರಾ ಮೇಡಮ್ ಈಗ ಕಿಡ್ನಿ ಸ್ಟೋನ್ ಆಗಿರುತ್ತಲ್ಲ, ಅದಕ್ಕೆ ಮನೆ ಮದ್ದು ಏನಾದ್ರೂ ಇದೆಯಾ ಮೇಡಮ್? ಕಿಡ್ನಿ ಸ್ಟೋನಿಗೆ ಬಾಳೆದಿಂಡು ಮೇಡಮ್. ಅದ್ ಬಿಟ್ಟು ಮೇಡಮ್, ಬಾಳೆದಿಂಡು ಇದೆ. ಆಮೇಲೆ ಅದು ಒಂಥರ ಊರಲ್ಲಿ ಸಿಗುತ್ತೆ ನೋಡಿ, ಒಂಥರ ಗ್ರೀನ್ ಕಲರ್ ಇರುತ್ತೆ, ಪಟ್ಪಟೆ ಆಗಿರುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಹೆಸರು ಗೊತ್ತಿಲ್ಲ ನಂಗೆ. ಕಿರುನೆಲ್ಲಿ ತುಂಬಾ ಚೆನ್ನಾಗಿ ಕಿರುನೆಲ್ಲಿ ಗಿಡ. ಕಿರುನೆಲ್ಲಿ ನಾಳೆ ಹಾಕ್ತೀನಿ ಮನೆ ಮದ್ದು ಇದ್ರಲ್ಲಿ, ಅದನ್ನ ನೋಡ್ಕೊಳ್ಳಿ. ಇನ್ನೂ ಒಂದು ಆಕ್ಚುಲಿ ಮಧುರಾ ಮೇಡಮ್, ಈ ಕಡೆ ಎಲ್ಲ ಕಾಡು ಬಸಳೆ ಅಂತ ಹೇಳ್ತಾರೆ. ಅದೇ ಕಾಡು ಬಸಳೆ. ಎಲೆಯಲ್ಲಿ ಪುಸ್ತಕದಲ್ಲಿ ಮಕ್ಳು ಇಟ್ಕೊಳ್ಳುವಂತ ಪದ್ಧತಿ ಇತ್ತು ಮೊದ್ಲೆಲ್ಲ. ಕಾಡಿನಲ್ಲೆಲ್ಲ ಸಿಗುತ್ತೆ ಮಲೆನಾಡು ಕಡೆ ಎಲ್ಲ. ಅದು ಎಲೆನಲ್ಲೇ ಬೇರೆಲ್ಲ ಬರುತ್ತೆ. ಅದನ್ನ ನಿಜವಾಗ್ಲೂ ಹಾಗೆ ತೆಗೆದು ತೊಳೆದು ಆ ಎಲೆಯನ್ನ ಜಗ್ದು ತಿನ್ಬಹುದು. ಎರಡನೇದಾಗಿ ಅದರ ಜ್ಯೂಸ್ ಅನ್ನ ಮಾಡಿ ಹುಳಿ ಹುಳಿಯಾಗಿ ಜ್ಯೂಸ್ ಅಂದ್ರೆ ಜಾಸ್ತಿ ಜ್ಯೂಸ್ ಮಾಡ್ಕೋಬೇಕು ಮೇಡಮ್. ಜ್ಯೂಸ್ ಮಾಡಿ ಕುಡಿದ್ರೆ
ಆಕ್ಚುಲಿ ಕಿಡ್ನಿ ಸ್ಟೋನ್ ಸಹ ಪರಿಹಾರ ಆಗುತ್ತೆ ಅದು. ಎಲೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಮೇಡಮ್, ಅದು thickness? ದಪ್ಪ ಅದು ಇರುತ್ತೆ, ಗಟ್ಟಿ yes. ಇರುತ್ತೆ. ದಪ್ಪ ಇರುತ್ತೆ. ನಾಳೆ ಫೋಟೋ ಹಾಕ್ತೀನಿ, ಅದು ನೋಡಿ ಹಾ. ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಕಾಡಲ್ಲಿ. ಮೇಡಮ್ ತುಂಬಾ ಚೆನ್ನಾಗಿ ಅವರ ಅನುಭವ ಹೇಳ್ಕೊಂಡಿದ್ದೀರಾ. ತುಂಬಾ ಧನ್ಯವಾದಗಳು ಮೇಡಮ್, ಇಬ್ರಿಗೂ ಕೂಡ ಧನ್ಯವಾದಗಳು. ರೇವತಿ ಮೇಡಮ್ ನಿಮಗೂ ಕೂಡ ಥ್ಯಾಂಕ್ ಯು ಧನ್ಯವಾದಗಳು. ಯಶೋದಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಭಾರತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅಕ್ಕ, ಅಮೃತ್ ಬಳ್ಳಿ ಎಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನ ತಗೊಳ್ಬೋದಾ? ಹೇಗ್ ತಗೋಬೇಕು? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ? ತಗೊಳ್ಬಹುದು ಮೇಡಮ್. ಅಮೃತ ಬಳ್ಳಿ ಜ್ವರ ಬಂದಾಗ ಅದು ಎಲ್ಲ ರೀತಿಯ ಜ್ವರಗಳಿಗೆ ಸಹಾಯ ಮಾಡುತ್ತೆ ಅಮೃತ ಬಳ್ಳಿ. ಯಾವುದೇ ಒಂದು ಜ್ವರ. ಎಲೆನೇ ಹಾಗೆ ತಿನ್ಬೋದಾ? ಅದು ಎಲೆ ಅಲ್ಲ ಮೇಡಮ್, ಕಾಂಡ ಅದ್ರದ್ದು ಕಾಂಡ ಅಂದ್ರೆ ಕಾಂಡ ಬರುತ್ತಲ್ಲ ಅದು. ಹೌದು, ಎಲೆ ತಿನ್ನೋ ಹಾಗಿಲ್ವಾ? ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಎಲೆನು ಅಂದ್ರೆ ಕುದಿಸ್ಬೇಕದು ಮೇಡಮ್, ಹಸಿ ತಿನ್ನೋ ಹಾಗಿಲ್ಲ, ಕುದಿಸ್ಕೊಂಡು ತಗೋಬೇಕು. ಬೈ ಚಾನ್ಸ್ ಇದು ಹಸಿ ಎಲೆ ತಿನ್ನೋದಾದ್ರೆ ಏನ್ ಪ್ರಾಬ್ಲಮ್ ಆಗ್ಬೋದಾ? ಅದಕ್ಕೆ ತುಂಬಾ ಕಹಿ ಇರುತ್ತಲ್ಲ ಮೇಡಮ್, ಕಾಂಡ ಅದು ಎಲ್ಲ ತುಂಬಾ ಕಹಿ. ಅಮೃತ ಬಳ್ಳಿ ಯಾವಾಗ್ಲೂ ತುಂಬಾ ಕಹಿ ಇರುತ್ತೆ, ತಿನ್ಲಿಕ್ಕೆ ಆಗಲ್ವಲ್ಲ, ಅದಕ್ಕೋಸ್ಕರ ಕಷಾಯ ರೂಪದಲ್ಲಿ ಮಾಡ್ಕೊಳ್ತಾರೆ. ಸ್ವಲ್ಪ ಬೆಲ್ಲ ಹಾಕಿ. ತಿನ್ನಕ್ಕಾಗುತ್ತೆ ಅಂದ್ರೆ ಎಲೆ ತಿನ್ಬಹುದಾ? ತಿನ್ನಬಹುದು, ಬಟ್ ತಿನ್ಲಿಕ್ಕೆ ಆಗಲ್ಲ, ಯಾರನ್ನು ಯೂಸ್ ಮಾಡಲ್ಲ ಹಸಿಯಾಗದನ್ನ. ದೊಡ್ಡವರೆಲ್ಲ ಯೂಸ್ ಮಾಡ್ತಾರೆ ಮೇಡಮ್, ನಮ್ಮ ಸೋದರ ಮಾವ ಅವರೆಲ್ಲರೂ ಮಾಡ್ತಾರೆ. ತುಂಬಾ ಅಂದ್ರೆ ಕಡಿಮೆ. ಅದು ಏನಿದೆ ಅಂದ್ರೆ ಹಸಿಕ್ಕಿಂತನೂ ಕಷಾಯ ಮಾಡಿ ತಿನ್ನಿ ಅಂತಾನೆ ಆಯುರ್ವೇದದಲ್ಲಿ ಇರೋದು ಮೇಡಮ್, ಅದಕ್ಕೋಸ್ಕರ. ಮೇಡಮ್ ಅದು ಒಂದ್ ನಿಮಿಷ. ನಮ್ಮ ತಂದೆ ತಾಯಿ ಎಲ್ಲ ಅದು ಹಸಿ ಎಲೆನ ಒಂದು 4 ಎಲೆಗೆ ಜೇನುತುಪ್ಪ ಹಾಕೊಂಡು ತಿಂತಾರೆ. ಅದಕ್ಕೆ ಅದು ತಿನ್ಬಹುದಾ ಏನು ಅಂತ ಕೇಳ್ದೆ. ಆದ್ರೆ ಪ್ರತಿದಿನ ಅದು ತುಂಬಾ ಹೀಟು, ಪ್ರತಿದಿನ ತಿನ್ನೋದು ಒಳ್ಳೇದಲ್ಲ. ಅದು ಆ ರೋಗ ಬಂದಾಗ, ಅಂದ್ರೆ ಜ್ವರ ಬಂದಾಗ, ಈಗ ಯಾವ್ದೋ ಒಂದು ಜ್ವರ ಬಂದಿರುತ್ತೆ ನಮ್ಗೆ, ಟೈಫಾಯ್ಡ್ ಬಂದಿರುತ್ತೆ ಅಥವಾ ವಿಷಮ ಶೀತ ಜ್ವರ, ಅದೇ ಆ ತರ ಜ್ವರಗಳಲ್ಲಿ ತುಂಬಾ ವೆರೈಟಿ ಇದೆಯಲ್ಲ, ಆ ಜ್ವರ ಬಂದಾಗ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಉಪಯೋಗಿಸ್ಬೇಕು. ಸುಮ್ನೆ ನಾನು ತಿಂತಿದ್ದೀನಿ ಅಂದ್ರೆ ಪ್ರತಿನಿತ್ಯ ಅಂದ್ರೆ ಅದು ತುಂಬಾ ಹೀಟ್, ಅದು ನಮ್ಮ ಬಾಡಿ ಹೀಟ್ ಮಾಡಿ ಆಮೇಲೆ ಮಲಬದ್ಧತೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಮೇಡಮ್, ಕಾನ್ಸ್ಟಿಪೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಯಾವುದೇ ಔಷಧಿ 1 ವಾರ ಬಿಟ್ಟು ಬಿಟ್ಟು ತಗೋಬೇಕು. ಬಿಟ್ಟು ಅಂದ್ರೆ ಅದು ಇರೋದೇ 5 days ಅದಕ್ಕೆ. ಈಗ ನಾವು ಅಲೋಪತಿಕ್ ಈಗ 3 days 5 days ಮತ್ತೆ ಬಿಡ್ಬೇಕು. ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಒಂದ್ಸತಿ ಕನ್ಸಲ್ಟ್ ಮಾಡ್ಬೇಕು, ಮತ್ತೆ ಕಂಟಿನ್ಯೂ ಮಾಡ್ಬೇಕು, ಆ ತರ ಮೇಡಮ್. ಆಯುರ್ವೇದ ಅಲ್ಲ. ಮತ್ತೆ ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ ಒಂದು ಗಾದೆ ಮಾತೆ ಇದೆಯಲ್ಲ ಮೇಡಮ್, ಅತಿ ಆದ್ರೆ ಅಮೃತನೂ ವಿಷನೇ ಆಗುತ್ತೆ ಅಂತ. ಯಾವ್ದಾದ್ರು ಅಷ್ಟೇ. ಅತಿ ಯಾವ್ದು ಅದಕ್ಕೆಲ್ಲ ಒಂದು ಡೋಸೇಜ್ ಇಷ್ಟು ಅಂತ ಇರುತ್ತೆ, ಅದ್ರ ಪ್ರಮಾಣನೇ ನೋಡಿ ತಗೋಬೇಕಾಗತ್ತೆ. ಸರಿ ಅಕ್ಕ. ಕರೋನಾ ಬಂದ ಹಾಗೆ ಅಮೃತ ಬಳ್ಳಿ ಅದು ಇದು ಅಂತ ತುಂಬಾ ಕುಡ್ದು ಒಬ್ಬೊಬ್ರಿಗೆ ಒಂದೊಂದರ ಬೇರೆ ಸೈಡ್ ಎಫೆಕ್ಟ್ ತುಂಬಾ ಆಗ್ಬಿಟ್ಟಿತ್ತು. ಮತ್ತೆ ಅದು ಅಮೃತ ಬಳ್ಳಿಯಲ್ಲಿ 2 ತರ ಇದೆ. ಅದು ನಿಜವಾದ ಅಮೃತ ಬಳ್ಳಿ ಹೌದಾ ಅಲ್ವಾ ಅಂತ ತಿಳ್ಕೊಬೇಕು. ಒಂದು ಕಾಡು ಅಮೃತ ಬಳ್ಳಿ ಇದೆ. ಓಕೆ ಭಾರತಿ ಮ್ಯಾಮ್, ತಮಗೆ ಉತ್ತರ ಸಿಕ್ತು ಅನ್ಕೊಂಡಿದ್ದೇನೆ. ಬೇರೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಕೇಳ್ತಾ ಇದೆಯಾ? ಮಾತಾಡೋದು ಕೇಳ್ತಾ ಇದೆಯಾ? ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ, ಅಥವಾ ಏನಾದ್ರೂ ಅನುಭವ ಇದ್ರೆ ಹಂಚ್ಕೊಳ್ಳಿ ಸಂಕ್ಷಿಪ್ತವಾಗಿ. ರಘುನಾಥ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ತೆ. ನಾನು ಈ ಪ್ಲಾಟ್ಫಾರ್ಮ್ ಬಂದಿದ್ದು ಜಸ್ಟ್ ಒಂದ್ ಧ್ಯಾನ ಮಾಡ್ಬೋದು, ಪ್ಲಸ್ ಅದ್ರ ಜೊತೆ ನನ್ ಮನ್ಸಿಗೆ ಏನೋ ಒಂದ್ ಪೀಸ್ ಸಿಗುತ್ತೆ ಅನ್ನೋ ಒಂದೇ ರೀಸನ್ ಜಾಯಿನ್ ಆದೆ. ಬಟ್ ಅದ್ರ ಜೊತೆ ನನಗೆ ಇಷ್ಟೆಲ್ಲ ಒಂದೊಂದ್ ಬೆನಿಫಿಟ್ಸ್ ಇರುತ್ತೆ. ದೆನ್ ಇದ್ರ ಜೊತೆ ನಮಗ್ ಡೈಲಿ ಹೊಸದಾಗಿ ನಾವ್ ಒಂದೊಂದ್ ಕಲಿತಾ ಹೋಗ್ತಿದೀವಿ. ಐ ಆಮ್ ಸೋ ಹ್ಯಾಪಿ ಮ್ಯಾಮ್, ತುಂಬಾ ಖುಷಿ ಆಗ್ತಿದೆ. ಅದ್ರಲ್ಲಿ ಅಬೌಟ್ ನಮ್ ಹೆಲ್ತ್ ಬಗ್ಗೆನು ಎಲ್ಲ ಕಾನ್ಶಿಯಸ್ನೆಸ್ ಅವೇರ್ನೆಸ್ ಮೂಡಿಸ್ತಿದೀರಾ. ಐ ಆಮ್ ಸೋ ಹ್ಯಾಪಿ. ಕ್ವಶನ್ಸ್ ಏನು ಇಲ್ಲ, ಇಷ್ಟ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇನ್ನೂ ದಿನ ಇದಕ್ಕೆ ಅಟೆಂಡ್ ಆಗಿ ನಿಮ್ಗೆ ಅದ್ಭುತವಾದ ಮಾಹಿತಿ ಸಿಗುತ್ತೆ. ವಿಲ್ ಬಿ ವೆರಿ ಸರ್ಪ್ರೈಸ್ ಟು ನೋ ದಟ್. ಯಾಕಂತಂದ್ರೆ ಇದು ಇನ್ನೂ ಪ್ರಾರಂಭ. ಆಮೇಲೆ ಯಾರು ಸಹ ಸೋಮವಾರ ತಪ್ಪಿಸ್ಕೊಳ್ಬೇಡಿ. ನಮ್ಮ ಗುರುಗಳೇ ಬಂದು ಬೇಸಿಕ್ ಇನ್ಫಾರ್ಮೇಶನ್ ಇದೆ, ಹೊಸಬ್ರು ಏನಿದ್ದೀರಾ ಅವರಿಗೆ ಬಹಳ ಇಂಪಾರ್ಟೆಂಟ್. ನಾವ್ ಈ ಧ್ಯಾನ ಅಥವಾ ಏನೊಂದು ಹೇಳ್ತೇವೆ, ಪತ್ರಿಜಿಯವರ ತತ್ವ ಏನಿದೆ ಇದನ್ನ ಹೇಳಲಿದ್ದಾರೆ. ಎಲ್ರಿಗೂ ನಮ್ಗೂ ಅರ್ಥ ಆಗುತ್ತೆ. ಜೊತೆಗೆ ದಿನ
ಒಳ್ಳೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಎಲ್ಲರೂ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್, ವೆಲ್ಕಮ್. ಬೇರೆ ಯಾರಾದ್ರೂ ಮಾಸ್ಟರ್ಸ್ ಇದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಹನುಮಂತರಾಜು ಸರ್ ಮಾತಾಡಿ ಸರ್. ಅಕ್ಕ ನಮಸ್ತೆ. ನಾನು ಧ್ಯಾನಕ್ಕೆ ಕುತ್ಕೊಳ್ಳೋ ನಾಗರತ್ನಮ್ಮ ಅಮ್ಮವರು ಹೇಳಿದ ಅಷ್ಟು ವಯಸ್ಸಲ್ಲಿ ಅವರು ಈ ಸಾಧನೆಯನ್ನ ಮಾಡಿ ಮತ್ತೆ ಆ ಒಂದು ಆ ಶಕ್ತಿ ಮತ್ತೆ ಎನರ್ಜಿ ಆ ಕಳಕಳಿಯನ್ನ ಇವತ್ತು ವ್ಯಕ್ತಪಡಿಸಿದ್ರು. ಅದು ಸಂತೋಷ ಆಯ್ತು ನನಗೆ. ನನ್ನ ತಾಯಿನೂ ಅವ್ರಿಗಿಂತ ಇನ್ನು ಹಿರಿಯರಿದ್ದಾರೆ. ಇವತ್ತು ನನ್ನ ತಾಯಿನೇ ಅವ್ರನ್ನ ನೋಡ್ದಂಗಾಯ್ತು ನನ್ನ ತಾಯಿಯಲ್ಲಿ. ಆದ್ರೆ ನಾನು ಧ್ಯಾನಕ್ಕೆ ಕುತ್ಕೊಳ್ಳೋದಕ್ಕಿಂತ ಮೊದಲು ಒಂದೇನೋ ಕೆಲಸ ಆಗ್ಬೇಕಿತ್ತು, ಅದು ಆಗ್ಲಿ ಅಂತ ಹೇಳಿಬಿಟ್ಟು ಧ್ಯಾನಕ್ಕೆ ನಾನು ಕೂತೆ. ನಾನು ಆಗ್ತಾನೆ ಅಕ್ಕ ಹೇಳಿದ್ರಲ್ಲ ಮನೆ ಔಷಧಿ ಬಗ್ಗೆ, ಅದೆಲ್ಲ ಆಗಿ ನಾನು ಮಾತನಾಡದ್ನಲ್ಲ, ಮಾತನಾಡಿದ ನಂತರ ನಾಗರತ್ನ ಮೇಡಮ್ ಅವರು ಮಾತನಾಡ್ತಾ ಇದ್ರು. ನನಗೆ ಅವ್ರ ಕಡೆಯಿಂದ ಫೋನ್ ಬಂತು ಇವಾಗ್ಲೇನೆ. ನಾನು ಈ ಕ್ಲಾಸ್ ಕೇಳ್ತಾನೇನೆ ಅವ್ರ ಒಟ್ಟಿಗೆ ಮಾತನಾಡಿದೆ. ನಾಳೆನೆ ಬನ್ನಿ ಮಾತನಾಡ್ಬೇಕು ಅಂತ ಹೇಳಿದ್ರು. ಈ ಧ್ಯಾನ ನನಗೆ ತುಂಬಾ ತಾಯಿ ಮತ್ತೆ ರಂಗನಾಥ್ ಸರ್ ಈ ಧ್ಯಾನದಲ್ಲಿ 1ನೇ ತಾರೀಕಿಂದ ನನಗೆ ತಂದು ನನ್ನ ಎಲ್ಲಾ ಕಾರ್ಯಗಳನ್ನ ಮುಂದೂಡಿಸ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಹುಶಃ ಮೊನ್ನೆನೆ ಹೇಳಿದ್ರು ತಾವು ಹಿಂದಿನ ಜನ್ಮದಲ್ಲಿ ಏನಾದ್ರೂ ಯೋಗಿ ಆಗಿದ್ರ ಅಂತ. ನಿಮ್ಮ ಸಂಕಲ್ಪ ಈಗಾಗಲೇ ನೆರವೇರ್ಲಿಕ್ಕೆ ಪ್ರಾರಂಭ ಆಗಿದೆ. ನಿಜವಾಗ್ಲೂ ಈ ವೇದಿಕೆಯಲ್ಲಿ ತಮಗೆ ಬಹಳ ಬಹಳ ಉಪಯೋಗ ಆಗುತ್ತೆ, ಪರಿವರ್ತನೆ ಆಗುತ್ತೆ, ಒಳ್ಳೆಯದನ್ನೇ ತಾವು ಪಡ್ಕೊಳ್ತೀರಾ. ತಾವೇನ್ ಸಂಕಲ್ಪ ಮಾಡ್ತಿರೋದು ಖಂಡಿತ ಸಾರ್ಥಕ ಆಗುತ್ತೆ ಅಂತ ಹೇಳತಕ್ಕಂತ ನಾವು ಹೇಳಲಿಕ್ಕೆ ಬದ್ಧರಾಗಿದ್ದೇವೆ ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ನಮಸ್ತೆ. ಸಣ್ಣೇಗೌಡ್ರು ಸರ್, ಸಣ್ಣೇಗೌಡ್ರು ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಕೇಳ್ತಾ ಇದೆ ಸರ್, ಹೇಳಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಇವತ್ತಿಂದು ನನಗೆ ಅದ್ಭುತವಾಗಿರ್ತಕ್ಕಂತ ಧ್ಯಾನ ಮಾಡ್ಲಿಕ್ಕೆ ಆಗಿದೆ. ಯಾಕಂದ್ರೆ ಮಳೆ ಬರೋದ್ರಿಂದ ನಾವು ಕೃಷಿಕರಾಗಿರೋದ್ರಿಂದ ಹೊಲದಲ್ಲಿ ಕೆಲಸ, ಬಟ್ ಮಳೆ ಬಂತು ಅಂದ್ರೆ ಖಾಲಿ ಇರ್ತೀವಿ. ಬೇರೆ ಏನೋ ಕೆಲಸ ಮೆಡಿಟೇಷನ್ ಧ್ಯಾನ ಮಾಡದೆ ಇವತ್ತಿನ ಹೆಚ್ಚುವರಿ ಕೆಲಸ ಆಗಿದೆ ನಮ್ದು. ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ನಮ್ದು ಸುದೈವ ಅಂತ ಹೇಳ್ಬೋದು. ಯಾಕಂದ್ರೆ ಏನೆಲ್ಲ ಜ್ಞಾನಗಳು ನಮ್ಗೆ ಸಿಕ್ಕಿದ್ದೇವೆ ಅಂತಂದ್ರೆ, ಎಷ್ಟೋ ಈ ಪ್ರಪಂಚ ಹಿಂಗೈತಾ, ಈ ತರದ ಬುಕ್ಸ್ ಇದಾವ, ಹಿಂಗೂ ನಾಲೆಜ್ ಐತಾ ಅಂತ ಒಟ್ಟೆ ಗೊತ್ತಿರ್ಲಿಲ್ಲ. ನಿಜಕ್ಕೂ ನಮ್ಮ ರಂಗನಾಥ್ ಗುರುಜಿ ಕಡೆಯಿಂದ ಸ್ವರ ವಿಜ್ಞಾನದ ಬಗ್ಗೆ ಸೆಷನ್ ಸ್ಟಾರ್ಟ್ ಆದ್ಮೇಲಂತೂ ಅಮೇಝಿಂಗ್ ಅಂತ ಹೇಳ್ಬೋದು. ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ಭಗವಂತ ಬೇರೆ ಎಲ್ಲೂ ಇಲ್ಲ, ನಿನ್ನಲ್ಲೇ ಇದ್ದಾನೆ, ನೀನೇ ಭಗವಂತ ಅನ್ನೋದನ್ನ ತೋರಿಸ್ಕೊಟ್ಟಿರ್ತಕ್ಕಂಥ ವೇದಿಕೆ ಅಂತಂದ್ರೆ ಮಹಾಪವರ್ ಫೌಂಡೇಶನ್ ಅಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ. ಆ ತರದ ಅತ್ಯದ್ಭುತವಾಗಿರ್ತಕ್ಕಂಥ ಸೆಷನ್ಗಳು ಬರ್ತಾ ಇದಾವೆ. ನಿಜಕ್ಕೂ ಕೂಡ ನಮ್ಮ ಮಾತೆ ರೇವತಿ ಮೇಡಮ್ ಅವರ ಒಂದು ದರ್ಶನದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಮಂಡಲ ಒಂದು ಕಾರ್ಯಕ್ರಮ ಇದೆ, ಅಮೋಘವಾಗಿ ನಡೀತಾ ಇದೆ. ಆಕ್ಚುಲಿ ಇದು 41 ದಿವಸ ಮುಗಿಸೋ ಹೊತ್ತಿಗೆ ಫಸ್ಟ್ ಸೆಷನ್ ಇದು. ಸೆಕೆಂಡ್ ಸೆಷನ್ ನಾನು ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಅಷ್ಟೊಂದು ಜನಗಳು ಬರ್ತಾರೆ ಅಂತ ನಿರೀಕ್ಷೆ ಇದೆ. ಯಾಕಂದ್ರೆ ಅಂತ ಮಹತ್ತರವಾದಂತಹ ಜ್ಞಾನ ಇಲ್ಲಿ ಸಿಗಲಿದೆ. ಅದರಿಂದ ಇನ್ನೂ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಸ್ವರ ವಿಜ್ಞಾನದ ಬಗ್ಗೆ ಸುಮಾರು ಸೆಷನ್ಸ್ ಇದಾವೆ ಸ್ನೇಹಿತರೆ. ಜೊತೆಗೆ ನಮ್ಮ ಒಂದು ವಿಜುವಲೈಸೇಷನ್ ಇಂದ ಏನೆಲ್ಲ ನಾವು ಯೂನಿವರ್ಸ್ ಇಂದ ಪಡ್ಕೋಬಹುದು ಅಂತ ಬೋರ್ಡ್ ಏನು ಗೊತ್ತೇ ಇಲ್ಲ, ಧ್ಯಾನ ಅಂದ್ರೆ ಏನು, ಪೂಜೆ ಅಂದ್ರೆ ಏನು ಗೊತ್ತಿಲ್ಲ, ಜಪ ಮಂತ್ರ ತಂತ್ರ ಏನು ಗೊತ್ತಿಲ್ಲದಂತ ವ್ಯಕ್ತಿನೂ ಕೂಡ ಈ ವೇದಿಕೆ ಬಂದ್ರೆ ಸಾಕು ಸಾಕ್ಷಾತ್ ಪರಮೇಶ್ವರನ ಆಗ್ತಾನೆ ಅಂತ ಹೇಳ್ಬಹುದು ಸ್ನೇಹಿತರೆ. ಅಂತ ಮಹತ್ತರವಾದಂತ ವಿಷಯಗಳು ಸಿಗ್ತಾ ಇದಾವೆ. ಇನ್ನೊಂದು ಯಾರಿಗೆಲ್ಲ ಮನೆಯಲ್ಲಿ ಕೆಲಸಗಳಾಗಬೇಕಾಗಿದೆ, ಆರೋಗ್ಯ ಚೇತರಿಸಿಕೆ ಆಗ್ಬೇಕಾಗಿದೆ, ಆಮ್ಯಾಕೆ ರಿಲೇಷನ್ ನಲ್ಲಿ ಏನಾದ್ರು ಒಡಕಿದ್ರೆ ಅವೆಲ್ಲ ಸರಿ ಆಗ್ಬೇಕು ಅಂತಂದ್ರೆ ಸಿಂಪಲ್ ವಿಜುವಲೈಸೇಷನ್ ಅಂತ ಅತ್ಯದ್ಭುತವಾಗಿರ್ತಕ್ಕ ಒಂದು ಸೆಷನ್ ಇದೆ. ಅದನ್ನು ಕೂಡ ನೀವು ಆಲ್ರೆಡಿ ರೆಕಾರ್ಡೆಡ್ ಕ್ಲಾಸಸ್ ಇದಾವೆ ಇಲ್ಲಿ. ಸುಮಾರು 5,000 to 6,000 ಕ್ಲಾಸಸ್ ರೆಡಿ ಇದಾವೆ ಇಲ್ಲಿ. ಮಹಾವತಾರ್ ಫೌಂಡೇಶನ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಸಾಕು ಸಿಗ್ತವೆ. ಅಲ್ಲಿ ಬೇಕಾಗಿದ್ದನ್ನ ಸರ್ಚ್ ಮಾಡಿ ನೀವು ತಿಳ್ಕೊಬಹುದು ಸ್ನೇಹಿತರೆ. ಇಷ್ಟೊಂದು ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ. ಎಲ್ಲ ಕ್ಲಾಸ್ಗಳನ್ನ ಅಟೆಂಡ್ ಆಗಿ ಅಲ್ಲೇ 1 ಗಂಟೆ ಆಗಿದೆ. ಟೈಮ್ ಆಗಿರೋದ್ರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಕಾಯ್ಸಕ್ ಇಷ್ಟಪಡಲ್ಲ ನಾನು. ಅವಕಾಶಕ್ಕಾಗಿ ಧನ್ಯವಾದಗಳು. ನಿರಂತರ ಬನ್ನಿ ಹೇಳಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ಒಂದ್ ದಿವಸ ಇನ್ನೊಂದ್ಸರಿ ಪಿರಮಿಡ್ ಬಗ್ಗೆ ಹೇಳ್ತೀನಿ. ಯಾರಿಗಾದ್ರೂ ಪಿರಮಿಡ್ ಬಗ್ಗೆ ನಾಲೆಜ್ ಬೇಕಿದ್ರೆ, ನೀವು ಅಗ್ರಿಕಲ್ಚರ್ ಪಿರಮಿಡ್ ಹೊಲಕ್ಕೆ ಏನಾದ್ರು ಫಿಟ್ ಮಾಡೋದಿದ್ರೆ, ಅಥವಾ ಮನೆ ಮೇಲಿನ ಪಿರಮಿಡ್ ಫಿಟ್ ಮಾಡ್ಕೋಬೇಕು ಅಂದ್ರೆ, ಅಥವಾ ಸಿಟ್ಟಿಂಗ್ ಪಿರಮಿಡ್ ಬೇಕಿದ್ರೆ
ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಎಸ್, ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಓವರ್ ಟು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಉಮಾದೇವಿ ಮೇಡಮ್ ಅವರು ಕೈ ರೈಸ್ ಮಾಡಿದ್ದಾರೆ. ಅದರ ಮೊದಲು ಆಕ್ಚುಲಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕಾದ್ರೆ ನಮ್ಮ 5 ಗಂಟೆ ಬೆಳಿಗ್ಗೆ 5 ಗಂಟೆಯ ಸೆಷನ್ ಏನಿದೆ ಅದು ಬಹಳ ಬಹಳ ಜ್ಞಾನವನ್ನ ಕೊಡತಕ್ಕಂಥದ್ದು. ಸೊ ಅದಕ್ಕೆ ಸಹ ಅಟೆಂಡ್ ಆಗಬಹುದು. ಬೆಳಿಗ್ಗೆ 5 ಗಂಟೆಯಿಂದ ಪ್ರಾರಂಭ ಆದ್ರೆ 8 ಗಂಟೆವರೆಗೂ ಇದೆ, ಪ್ರತಿದಿನಾನೂ ಇದೆ. ಜೊತೆಗೆ 11 ಗಂಟೆಗೆ ಕೇವಲ ಧ್ಯಾನ 1 ಗಂಟೆ, 11:30 12:30 ಅದಕ್ಕೂ ಸಹ ಜಾಯಿನ್ ಆಗ್ಬಹುದು. 3 ಗಂಟೆಯಿಂದ 4:15 ಗಂಟೆವರೆಗೆ ಅಲ್ಲಿ ಧ್ಯಾನ ಜೊತೆಗೆ ಜ್ಞಾನದ ಹಂಚಿಕೆ ಇದೆ, ಅದಕ್ಕೂ ಅಟೆಂಡ್ ಆಗ್ಬಹುದು. ಆ ನಂತರ ಈ 9 ಗಂಟೆಯಿಂದ 10 ಗಂಟೆಗೆ ಇರತಕ್ಕಂತ ಸೆಷನ್ ತಾವು ಯಾವಾಗ ಸಂದರ್ಭ ಬರುತ್ತೆ ಆವಾಗೆಲ್ಲ ಅಟೆಂಡ್ ಆಗಿ ಹೆಚ್ಚಿನ ಜ್ಞಾನವನ್ನ ಪಡ್ಕೋಬಹುದು. ಯೂಟ್ಯೂಬ್ ನಲ್ಲಿ ನಮ್ಮ ಸಣ್ಗೌಡ್ರು ಹೇಳಿದ ಹಾಗೆ ಎಲ್ಲ ರೆಕಾರ್ಡ್ಗಳು ಇರ್ತವೆ, ಮತ್ತೆ ಮತ್ತೆ ಮನನ ಮಾಡ್ಕೊಂಡು ಅದನ್ನ ಅಳವಡಿಸ್ಲಿಕ್ಕೆ ಅವಕಾಶ ಇದೆ. ದಯಮಾಡಿ ಎಲ್ಲ ಸೆಷನ್ಗಳಿಗೂ ತಾವು ಅವಕಾಶ ಸಿಕ್ಕಿದಾಗೆಲ್ಲ ತಾವು ಹಾಜರಾದ್ರೆ ಬಹಳ ಬಹಳ ಉತ್ತಮ ಅಂತ ಹೇಳ್ತೇನೆ. ಉಮಾದೇವಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ನಾಗರತ್ನ ಮೇಡಮ್ ಅವರ ಅನುಭವ ಎಲ್ಲ ಹೇಳಿದ್ರಲ್ಲ, ತುಂಬಾ ಖುಷಿ ಆಯ್ತು ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್, ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ, ತಮ್ಮ ದರ್ಶನ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಾಗರತ್ನ ಮೇಡಮ್, ತುಂಬಾ ನಿಮ್ಮ ಅನುಭವ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಧನ್ಯವಾದಗಳು. ನಾಗರತ್ನ ಮೇಡಮ್ ನಂಗೆ ರೇವಾ ಇನ್ಸ್ಟಿಟ್ಯೂಟ್ ಅಲ್ಲಿ ಸಿಕ್ಕಿದ್ರು. ಫಸ್ಟ್ ಪರಿಚಯ ಅವ್ರು ಎಷ್ಟು ಆತ್ಮೀಯವಾಗಿ ಮಾತಾಡಿದ್ರು. ಅವ್ರು ನನ್ನ ಜೊತೆಗೆ ಇದ್ರು, ಇಷ್ಟು ತನಕ ನನ್ನ ಜೊತೆಗೆ ಕುತ್ಕೊಂಡು ಎಷ್ಟು ಆತ್ಮೀಯವಾಗಿ ಮಾತಾಡಿದ್ರು ಅವರು. ಖುಷಿ ಆಯ್ತು ಅವ್ರು ನೋಡ್ಬಿಟ್ಟು ಅವ್ರನ್ನ. ಹೇಳಿದ್ರಲ್ಲ, ನಾನು ಎಲ್ಲರನ್ನು ಪ್ರೀತಿಸ್ತೇನೆ, ಅದರಿಂದ ಎಲ್ಲರೂ ಪ್ರೀತಿಸ್ತಾರೆ ಅಂತ. ಅದು ನಿಜ ಮೇಡಮ್. ಅವ್ರು ಅವತ್ತು ನನ್ನ ಅಷ್ಟೇ ಆತ್ಮೀಯವಾಗಿ ಮಾತಾಡ್ಸಿದ್ರು ಮೇಡಮ್ ಅವತ್ತು ಅವರು. ಮಧುರಾ ಮೇಡಮ್ಗೂ ಥ್ಯಾಂಕ್ಸ್ ಮೇಡಮ್. ಚೆನ್ನಾಗಿ ಅವರು ಚೆನ್ನಾಗಿ ಹೇಳಿದ್ರು. ನಂದು ಒಂದೇ ಒಂದು ಇದು ಅಂದ್ರೆ ವೈಟ್ ಲಾಸ್ ಬಗ್ಗೆ 2 ಟಿಪ್ಸ್ ಕೊಡಕ್ಕಾಗುತ್ತಾ ಅಂತ ಮೇಡಮ್. ಮೇಡಮ್ ಯಾವ್ದಕ್ಕೆ? ವೆಯ್ಟ್ ಲಾಸ್ ಬಗ್ಗೆ ಏನಾದ್ರು ಮನೆ ಬಗ್ಗೆ, ತೂಕ ಕಡಿಮೆ ಮಾಡಿಕೊಳ್ಳೋ ಬಗ್ಗೆ. ಮಧುರಾ ಮೇಡಮ್ ನಮ್ಮ ಮನೆ ಔಷಧಿಯನ್ನ ಕೇಳ್ತಾರೆ. ಫಸ್ಟ್ ಜೀವನ ಪದ್ಧತಿ, ಆಹಾರ ಶೈಲಿನ ಚೇಂಜ್ ಮಾಡ್ಕೋಬೇಕು, ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ನೀನ್ ಅವ್ಗೆ ಕಾಲ್ ಮಾಡಿ ಮೇಡಮ್, ಅದಕ್ಕೆ ಹೇಳ್ತೀನಿ ಆಯ್ತಾ. ತುಂಬಾ ಹೊತ್ತು ಬೇಕಾಗತ್ತೆ. ಓಕೆ ಮೇಡಮ್, ಓಕೆ, ಕಾಲ್ ಮಾಡ್ತೀನಿ. ಓಕೆನಾ? ಯಾಕಂದ್ರೆ ಅದು ಅಂದ್ರೆ ಹೇಗೆ ಹೇಗೆ ತಗೋಬೇಕು ಅಂತ ಇದೆ ಆಹಾರ ಪದ್ಧತಿ, ಅದರಿಂದ ನಾವು ಕಡಿಮೆ ಮಾಡ್ಕೋಬಹುದು. ಅದಕ್ಕೆ ಪರ್ಟಿಕ್ಯುಲರ್ ಮನೆ ಮದ್ದೇ ಮಾಡ್ಕೊಳಕ್ ಆಗಲ್ಲ ಅಂತ. ಓಕೆ ಮೇಡಮ್, ಕಾಲ್ ಮಾಡ್ತೀನಿ ಮೇಡಮ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇನ್ನು ಯಾರಾದ್ರೂ ಇದ್ದೀರಾ? ಸಮಯ ಆಯ್ತು. ಏನಾದ್ರೂ ಡೌಟ್ಸ್ ಇದ್ರೆ, ಏನಾದ್ರೂ ಹಂಚ್ಕೊಳ್ಬೇಕಿದ್ರೆ ಸಂಕ್ಷಿಪ್ತವಾಗಿ ಒಬ್ರು ಮಾಸ್ಟರ್ ಹಂಚ್ಕೋಬಹುದು ಅಥವಾ ಪ್ರಶ್ನೆಯನ್ನ ಕೇಳ್ಬೋದು. ಯಾರು ಇಲ್ಲ ಅಂತಂದ್ರೆ ನಾವು ಕಾರ್ಯಕ್ರಮ ವೆಂಕಟರಾಮ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ. ನಮಸ್ತೆ ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಮಸ್ತೆ ಸರ್. ಮಾತಾಡೋದು ಬೇಡ ಇವತ್ತು ಅನ್ಕೊಂಡಿದ್ದೆ, ಯಾಕಂದ್ರೆ ನಾಗರತ್ನ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಎಲ್ಲಾ ಅವ್ರ ಅನುಭವನ ಹಂಚ್ಕೊಂಡಿದ್ದಾರೆ. ಧನ್ಯವಾದಗಳು. ಮತ್ತೆ ಮಧುರಾ ಮೇಡಮ್ ಅವರಂತೂ ತುಂಬಾ ಅದ್ಭುತವಾಗಿ ವಿವರಣೆ ಕೊಡ್ತಾ ಇರ್ತಾರೆ. ಅವ್ರದ್ದು ಪ್ರತಿದಿನಾನು ನಾನು ನೋಡ್ತಾ ಇರ್ತೀನಿ, ಒಂದೊಂದು ಅನುಭವ. ಆಮೇಲೆ ಈಗ ಆ ಮೇಡಮ್ ಅವ್ರು ಕೇಳಿದ್ರು ವೆಯ್ಟ್ ಲಾಸ್ ಬಗ್ಗೆ ಅಂತ. ಆ ವೆಯ್ಟ್ ಲಾಸ್ ಬಗ್ಗೆ ಆದಷ್ಟು ನಾವು ಕಂಟಿನ್ಯೂಸ್ ಆಗಿ ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡ್ತಾ ಬಂದ್ರೆ, ಅಂದ್ರೆ 21 ಸಾರಿ ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡ್ತಾ ಬಂದ್ರೆ ಆದಷ್ಟು ನಮ್ಮ ವೆಯ್ಟ್ ಕಮ್ಮಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವುದೇ ರೀತಿಯಾಗಿ ನಾವು ಬೇರೆ ಆಹಾರ ಪದ್ಧತಿಯನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಜೊತೆಗೆ ನಾವು ಸುಮ್ನೆ ಈ ಫ್ಯಾಟ್ ಪದಾರ್ಥಗಳು ಜಾಸ್ತಿ ತಿನ್ಬಾರ್ದು. ಅದ್ರ ಬಗ್ಗೆ ಎಲ್ಲ ಮಧುರಾ ಮೇಡಮ್ ಅವ್ರು ಹೇಳ್ತಾರೆ, ಆ ಊಟದ ಬಗ್ಗೆ ಎಲ್ಲಾನು. ಬಟ್ ಯೋಗದಲ್ಲಿ ನೀವು ಸೂರ್ಯ ನಮಸ್ಕಾರ ಕಂಪಲ್ಸರಿ ಆಗಿ ಕಂಟಿನ್ಯೂಸ್ ಆಗಿ ಮಾಡೋದು. ಮತ್ತೆ ನಿಮ್ಮ ಹೊಟ್ಟೆಗೆ ಹೇಳ್ತಾ ಇರ್ತೀವಿ ನಾವು, ಹೊಟ್ಟೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಫ್ಯಾಟ್ ಇರ್ತದೆ, ಕಮ್ಮಿ ಆಗ್ತದೆ, ಈ ತರ ಬೆಂಡ್ ಮಾಡಿ ಅಂತ. ಆತರ ಒಂದು ಆಸನಗಳನ್ನ ಮಾಡೋದ್ರಿಂದ ಒಂದು 6 ತಿಂಗಳಲ್ಲಿ ನಿಧಾನವಾಗಿ, ಅಂದ್ರೆ ಒಂದ್ಸರಿ ಕಮ್ಮಿ ಆಯ್ತು ಅಂದ್ರೆ ಮತ್ತೆ ರೈಸ್ ಆಗಲ್ಲ, ಆ ರೀತಿ ಆಗತ್ತೆ. ಅದನ್ನ ಪ್ರಯತ್ನ ಮಾಡಿ ನಿಮ್ಗೆ ಒಂದು 50% ರಿಸಲ್ಟ್ ಸಿಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕಂತಂದ್ರೆ ಅವ್ರು ಒಳ್ಳೆ ಜಂಕ್ ಫುಡ್ ಅದ್ರ ಜೊತೆಗೆ ನಮ್ಮ ವ್ಯಾಯಾಮನು ಬಹಳ ಬಹಳ ಮುಖ್ಯ.
ಸರ್ ಎಷ್ಟು ಫಿಟ್ ಆಗಿದ್ದಾರೆ, ಯಾಕಂದ್ರೆ ಬೆಳಿಗ್ಗೆ 5 ಗಂಟೆಗೆ ಅವರೇ ಯೋಗಾಸನವನ್ನ ಕಲಿಸ್ಕೊಡ್ತಾ ಇದ್ದಾರೆ ಎಲ್ರಿಗೂ. ಇನ್ನೊಂದೇನು ಅಂತಂದ್ರೆ ಕೆಲವರು ಒಂಥರ ಭಯ ಪಟ್ಕೋತಾರೆ, ಅಯ್ಯೋ ನನಗೆ ಆಗಲ್ಲ ಅಂತ. ಆಗುತ್ತೆ, ಯಾಕಂತಂದ್ರೆ ಒಮ್ಮೆಲೆ ಈಗ ವೆಂಕಟರಮಣ ಸರ್ ತೋರ್ಸ್ಕೊಟ್ಟಷ್ಟೇ ಬಗ್ಬೇಕು ಹೇಳ್ಬೇಕು ಅಂತಿಲ್ಲ. ನಿಧಾನಕ್ಕೆ 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 ಮಾಡ್ತಾ ಮಾಡ್ತಾ ನಿಮ್ಮ ಬಾಡಿನೂ ಸಹ ಅದೇ ಫ್ಲೆಕ್ಸಿಬಿಲಿಟಿಗೆ ಬರುತ್ತೆ. ಆದ ಕಾರಣ ಪ್ರಯತ್ನವನ್ನ ಮಾಡಿ ಮೇಡಮ್, ಖಂಡಿತ ತಾವು ಫಿಟ್ ಆಗ್ತೀರಾ ಅಂತ ಹೇಳ್ಕೊಂಡು. ವೆಂಕಟರಮಣ ಸರ್ ಬಹಳ ಧನ್ಯವಾದಗಳು, ಎಲ್ರಿಗೂ ಬಹಳ ಹೆಲ್ಪ್ ಆಯ್ತು ಮೇಡಮ್ ಅವರ ಪ್ರಶ್ನೆಗಳಿಗೆ ತಾವು ಕೊಟ್ಟಂತ ಉತ್ತರ. ಸಮಯ ಆಯ್ತು, ನಾವು ಸಂಪನ್ನಗೊಳಿಸೋಣ. ಎಲ್ರು ಒಪ್ಪಿದ್ರೆ ಅಂತ ಅನ್ಕೊಂಡಿದ್ದೇನೆ. ಯಾರು ಹ್ಯಾಂಡ್ ರೈಸ್ ಇಲ್ಲ. ಈ ದಿನ ಅದ್ಭುತವಾದ ಧ್ಯಾನನೂ ಆಯ್ತು, ಜೊತೆಗೆ ಜ್ಞಾನ ಹಂಚಿಕೆನೂ ಆಯ್ತು. ಬಹಳ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅಳವಡಿಸ್ಕೊಳ್ಳತಕ್ಕಂಥದ್ದು, ನನಗೆ ಬೇಡ ಅಂತ ಹೇಳತಕ್ಕಂಥದ್ದಲ್ಲ. ಜೊತೆಗೆ ಎಲ್ಲರ ಅಡಿಗೆ ಮನೆಯಲ್ಲಿ ಲಭ್ಯ ಇರತಕ್ಕಂಥ ವಸ್ತು, ಅದಕ್ಕೋಸ್ಕರ ಹೋಗಿ ತರಬೇಕು, ಮಾಡಬೇಕು, ಖರ್ಚು ಮಾಡಬೇಕು ಅಂತ ಹೇಳತಕ್ಕಂಥದ್ದಿಲ್ಲ. ಕೆಲವು ವಸ್ತುಗೆ ಬಹುಶಃ ಆಯುರ್ವೇದಿಕ್ ಶಾಪ್ ನಲ್ಲಿ ನಾವು ಖರ್ಚು ಮಾಡಬೇಕಾಗುತ್ತೆ, ಆದರೆ ನಮ್ಮ ದಿನನಿತ್ಯದ ವಸ್ತುನಲ್ಲೇ ಬೇಕಾದಷ್ಟು ಔಷಧಿ ಇದೆ. ನಮ್ಮ ಆಹಾರನೇ ಒಂದು ಔಷಧಿ, ನಮ್ಮ ಅಡಿಗೆ ಮನೆನೇ ಒಂದು ಔಷಧ ಅಂತ ಅದ್ಭುತವಾಗಿ ಹೇಳಿದ್ರು ಮೇಡಮ್. ಜೊತೆಗೆ ನಾಗರತ್ನ ಮೇಡಮ್, ಯಾಕಂತಂದ್ರೆ ನಾವು ತುಂಬಾ ಜನ, ನಾನು ಆಗ್ಲೇ ಹೇಳಿದೆ ಅವರಿಗೆ ಧನ್ಯವಾದ ಹೇಳಿದಾಗ, ಬೇಗ ಒಂದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ, ಇವತ್ತು ಧ್ಯಾನಕ್ಕೆ ಕೂತ್ಬಿಟ್ರೆ ನಾಳೆ ಎಲ್ಲ ಆಗ್ಬಿಡ್ಬೇಕು ಅಂತ. ಅಲ್ಲ, ಸಾಧನೆ. ಮೇಡಮ್ ಅವರ ಸಾಧನೆ ಜೊತೆಗೆ ಅವರು ಏನು ಜ್ಞಾನವನ್ನ ಪಡ್ಕೊಳ್ತಾರೆ ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಉತ್ಸಾಹಿ ಸಮೇತ ಈ ವಯಸ್ಸಿನಲ್ಲೂ ಸಹ. ಆದ ಕಾರಣ ಒಳ್ಳೆ ಒಂದು ಜ್ಞಾನವನ್ನ ಪಡ್ಕೊಂಡ್ವಿ. ಇವರಿಬ್ರಿಗೂ ಸಹ ನಮ್ಮ ವೇದಿಕೆ ಪರವಾಗಿ ಧನ್ಯವಾದ. ಜೊತೆಗೆ ತಾವೆಲ್ಲರೂ ಸಹ ಈ ವೇದಿಕೆಯನ್ನ ಬಹಳ ಒಂದು ಉತ್ಸಾಹದಿಂದ ನಿರ್ವಹಣೆ ಮಾಡ್ಲಿಕ್ಕೆ ಸಹಕಾರಿ ಆಗಿದ್ದೀರಾ. ಇದಕ್ಕೆ ತಮ್ಗೆಲ್ರಿಗೂ ಧನ್ಯವಾದ. ಜೊತೆಗೆ ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟು ನಾವೆಲ್ಲ ಧ್ಯಾನವಂತರು ಹಾಗೆ ಜ್ಞಾನವಂತರನ್ನಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಅವಕಾಶ ಮಾಡಿರತಕ್ಕಂತಹ ನಮ್ಮ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ರಂಗನಾಥ್ ಸರ್ಗೆ, ಜೊತೆಗೆ ಇದಕ್ಕೆ ಸತತವಾಗಿ ಸಹಕಾರವನ್ನ ನೀಡ್ತಾ ಇರತಕ್ಕಂಥ ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಸೊ ಈ ಒಂದು ನಮ್ಮ ಇಂದಿನ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಎಲ್ಲ ಆಲ್ಮೋಸ್ಟ್ರಿಗೂ ಧನ್ಯವಾದಗಳು. ಗುಡ್ ನೈಟ್. ಥ್ಯಾಂಕ್ ಯು. ಶುಭರಾತ್ರಿ.